10 ಗಂಡು ಹೂವಿಗೆ ಒಂದು ಹೆಣ್ಣು ಹೂವು ಬರ್ತದೆ ಇದಕ್ಕೆ. 10 ಗಂಡು ಹೂವಿಗೆ ಒಂದು ಹೆಣ್ಣು ಹೂವು ಬರ್ತದೆ. ಅಂದ್ರೆ 10 ಹೂವು ಅದು ಗಂಡು ಹೂವು ಅಂದ್ರೆ ಒಂದು ಹೆಣ್ಣು ಹೂವು ಬರ್ತದೆ. ಅದು 10ರಿಂದ ಪಾಲಿನೇಷನ್ ಆಗಿ ಅದು ಪರಾಗಸ್ಪರ್ಶ ಆಗಿ ಒಂದು ಮಿಡಿಯು ಶುರು ಆಗ್ತದೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಈ ಶ್ರೀಮಂತರ ಮಕ್ಕಳು ಬಡವ್ರ ಮಕ್ಕಳು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಶ್ರೀಮಂತರ ಮಕ್ಕಳು ಏನಾದ್ರು ಬಿಸ್ಕಿಟ್ ಕೊಡ್ತೀರಿ, ಹಾಲು ಕೊಡ್ತೀರಿ, ಎಲ್ಲ ಅಪ್ಪು ಮಾಡ್ತೈತಿ. ಅದು ತಿನ್ನು, ಬಂದು ತಿನ್ನು, ಇದು ತಿನ್ನು ಅಂತ. ಬಡವ್ರ ಮಕ್ಕಳು ಏನು ತಿಂತಾರೆ ಸರ್? ಮುಂಜಾನೆದ್ದು ಒಂದಿಷ್ಟು ಚಾ ಕುದಿಸ್ತಾವ. ಚಾದ ನೋಡಲ್ಲಿ ನಿನ್ನಿಂದ ಚಪಾತಿ ಉಂಡದ, ಏನು ಉಳ್ದ, ರೊಟ್ಟಿ ಉಳ್ದ, ಅದ್ರ ಮುರಿಯಾಕು ಚಪಾತಿ ತಿಂದು ಹೋಗಂತ ಅಂತಾರ ಏನು ಹೇಳಿದ್ರು. ಅಲ್ಲಿ ನಾವ ತಿಂದೀವಿ ಅಲ್ಲ, ಹೆಂಗೆ ಗಟ್ಟಿ ಮುಟ್ಟಿರ್ತಾರಲ್ಲ ಇವು ಬಿಸ್ಕಿಟ್ ತಿಂದು. ಬಿಸ್ಕಿಟ್ ತಿಂದು ಬಂದು ತಿಂದು ಹಿಂಗೆ ಅವು ತೊಡಿ ಹತ್ತಿವ್ರು ಇದಾವೆ ಹಸಿಲಿಕ್ಕೆ ನಡೆಯೋಕ್ಕಾಗಿಲ್ಲ ನೋಡಿರಿ ನೀವು. ಮತ್ತು ಇದು ಹೇಳ್ರಿ ಏನಾಗ್ತದೆ ಕರೆಕ್ಟ್ ನೀವು ಏನೂ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್. ಬೆಳಗ್ಗೆ ಶಕ್ತಿಯುತ ಮಾಡಿರಿ. ಅದೇ ಟ್ರಯಲ್ ಮಾಡಿವಿ ನಾವು. ಬೆಳಗ್ಗೆ ಶಕ್ತಿಯುತ ಮಾಡಿರಿ, ತಾನೇ ಫೇಸ್ ಮಾಡ್ತದೆ. ಬೆಳೆ ಒಂದು ವೇಳೆ ಗಟ್ಟಿ ಮುಟ್ಟಿತ್ತಂದ್ರೆ ಯಾವ ಹುಳ ಅವನಿಗೆ ಬಾಧೆ ಮಾಡ್ತದೆ ಹೇಳ್ರಿ. ಅಲ್ಲ ಈಗ ಸರಿ ಬಿಡ್ರಿ, ಮನುಷ್ಯರನ್ನೇ ಇಟ್ಕೊಳ್ಳೋಣ. ನಾನು ಗಟ್ಟಿಮುಟ್ಟಾಗಿತ್ತು, ನನ್ನ ಆರೋಗ್ಯ ಕಾಪಾಡ್ಕೊಂಡ್ರೆ ನಂಗೇನು ಬರೋಲ್ಲ. ಒಂದು ವೇಳೆ ಬಂದರೂ ಅದೇ ಫೇಸ್ ಮಾಡ್ತದೆ. ದೇವರು ಅದನ್ನು ಕೊಟ್ಟಿದ್ದಾನೆ ಅಂತ ನಾನು ಹೇಳ್ತೀನಿ ಸರ್. ಇನ್ನೊಂದು ನಿಮ್ಗೆ ರೆಮಿಡಿ ಹೇಳ್ತೀನಿ. ಈಗ ನಿಮ್ಗೆ ಯಾವಾಗಾರ ಮೂಗು ಸೋರ್ತಿರ್ತಾವೆ, ಹುಡುಗರಿಗೆ ಪಡುಗರಿಗೆಲ್ಲ ಮೂಗು ಸೋರ್ತಿರ್ತದೆ. ಒಬ್ಬೊಬ್ರಿಗಂತೂ ಯಾವಾಗಲೂ ಮೂಗು ಸೋರ್ತಾನೆ ಇರ್ತದೆ. ನಾನು ಒಂದು ಸಣ್ಣ ರೆಮಿಡಿ ಹೇಳ್ತೀನಿ. ನೀವು ಒಂದು ಪೈಸೆನೂ ಖರ್ಚು ಮಾಡೋದು ಬೇಕಿಲ್ಲ, ಬಟ್ ನೀವು ಡೈಲಿ ಮಾಡ್ಬೇಕು. ಝಳಕ ಮಾಡ್ತಿರ್ತೀರಿ. ಝಳಕ ಮಾಡೋ ಮುಂದೆ ನೀವು ಮೈಗೇನು ಫಸ್ಟ್ ತೆಂಬಿಗೆ ಹಾಕೋತೀರಿ, ಅದಕ್ಕೆ ಮೊದಲು ಬಾಯಾಗ ಒಂದು ಸ್ವಲ್ಪ ನೀರು ಹಾಕೊಳ್ರಿ. ಹಾಕೊಂಡು ಬಿಸಿನೇ ಇರಲಿ, ತೆಳಗಿರಲಿ, ಹಳದಿರಲಿ, ನಾಲಿದಿರಲಿ, ಯಾವ ನೀರು ಮ್ಯಾಲೆ ಹಾಕೋತೀರಿ ಅದು ಬಾಯಿ ಹಾಕೊಳ್ರಿ. ಬಾಯಿ ಮುಕ್ಕಳಿಸ್ತೀರಿ ನೀವು ಝಳಕ ಆಗೋ ತನಕ. ಝಳಕ ಆಗೋ ತನಕ ನೀವು ಮುಕ್ಕಳಿಸ್ರಿ. ನೀವು ನುಂಗಿದ್ರಿ ಏನೂ ತಪ್ಪಂಗಿಲ್ಲ, ಸಾಯಂಗಿಲ್ಲ. ಆಮೇಲೆ ನಿಮ್ಗೆ ಭಾಳ ಬೇಸರಕ್ಕೆ ಬಂತು ಏನಪ್ಪ ಅಂದ್ರೆ ಉಗುಳ್ರಿ, ಮತ್ತೆ ಹಾಕೊಳ್ರಿ. ಬಟ್ ಝಳಕಾಗಿ ನೀವು ಟಾವೆಲ್ ತೊಗೊಂಡು ಮೈ ಒರೆಸೋತನ ಅದನ್ನು ಇರಬೇಕು. ಆಮೇಲೆ ಉಗುಳು ಬಿಡ್ಬೇಕು. ಅದು ಏನು ಮಾಡ್ಬೇಕಾ? ಹಂಗೆ ಸುಮ್ಮನೆ ಇರಲಿ. ಮುಕ್ಕಳಿಸ್ರಿ. ಅಷ್ಟು ಮಾಡಿರಿ. ನೀವು 3 ತಿಂಗಳು ಬಿಡದೆ ಮಾಡೋದ್ರಿಂದ ನಿಮ್ಮ ಲೈಫ್ನಾಗ, ನಿಮ್ಮ ಜೀವನದಾಗ ನೆಗಡಿ ಬರಲ್ಲ ನಿಮಗೆ. ಉದಾಹರಣೆ. ಅಯ್ಯೋ ಶಿವನಿ, ಸರಳ ಆಯ್ತು. ನೀವು ಮತ್ತೆ ಇನ್ನೊಂದು ಯಾರಿಗಾರ ಮೂಗು ಬಂತು, ನೆಗಡಿ ಬಂತಂತ ಅವ್ರಿಗೆ ಟ್ರಯಲ್ ಮಾಡಿಸ್ರಿ. ನೀವು ನೆಗಡಿ ಬರ್ತಲ್ಲ, ಏನು ಇಷ್ಟು ಮಾಡು ಅಂತ ಒಂದು 4 ದಿವಸನೇ ನಿಮ್ಗೆ ಏನು ರಿಸಲ್ಟ್ ಕೊಡ್ತಾನೆ ಹೇಳಿ. ನಮ್ಗೊಂದು ಸ್ಕೂಲ್ ಟೀಚರ್ಸ್ ಹಿಂಗೆ ಅಂದರು, ಸರ್ ನಮ್ಮ ಹುಡುಗರೆಲ್ಲ ಯಾವ ನೋಡಿದ್ರೆ ಮೂಗು ಸಿಂಬಳ ಸೇರಿಸ್ತಿರ್ತಾವೆ, ಅದು ಮಾಡ್ತಿರ್ತಾವೆ, ಎಲ್ಲ ಸ್ವಲ್ಪ ಲೇಬರ್ ಕಾಲಿಂಗ್ ಏರಿಯಿಂದ ಬರ್ತಿರ್ತಾವ್ರಿ. ಮತ್ತು ಹೆಂಗೆ ರೀ ಅವ್ರಿಗೆ ಹೈಜಿನಿ ಹೆಂಗೆ ನಾ ಇಷ್ಟು ಹೇಳ್ರಿ ನೀವು ಅವ್ರಿಗೆ. ಆ ತಂದೆ ತಾಯಿ ಹೇಳ್ರಿ. ಒಂದು ಹುಡುಗಿದು ಕಣ್ಣು ಮೇಲೆ ಇತ್ತು ಸರ್. ಅವ್ರಿಗೆ ಕೇಳಿದೆ, ನಾ ಹಿಂಗೆ ಕೊಡ್ದ ನಮ್ಮ ಶಾಬಾದಾಗ ಹುಡುಗಿ ನಮ್ಮ ಮಂದಿಯವ್ರದಿತ್ತು. ಅಂದ್ರೆ 30,000 ರೂಪಾಯಿ ಹೇಳ್ಯಾರಿ, ಒಂದು 6 ವರ್ಷದ ಮ್ಯಾಗ ಬಾ ಅಂತಂದಾರಿ. ಹಿಂಗೇನೋ ಅಂದರು. 6 ವರ್ಷ 3 ವರ್ಷ. ನಾನು 30,000 ರೂಪಾಯಿ ಜಮಾ ಮಾಡಿರಿ, 3 ವರ್ಷ ತನಕ ಟೈಮ್ ತೊಗೊಳ್ರಿ. ಬಟ್ 3 ವರ್ಷ ತನಕ ನಾ ಹೇಳಿದ್ದು ಮಾಡಿರಿ ನೀವು. ಮುಂಜಾನೆ ಅದು ಕೂಡಲೇ ನಿಮ್ದರ ಉಗುಳು ಹತ್ತಿರಿ, ಆ ಹುಡುಗಿ ತಿಳಿತಿದ್ದ ಅಕ್ಕಿದರ ಉಗುಳು ಹತ್ತಿರಿ ಕಣ್ಣಿಗೆ. ಅದು ಕಣ್ಣು ಸೀದಾಯ್ತು ಸರ್ ಉಗುಳು ಹತ್ತಿದ್ರಿಂದ. ಮತ್ತು ನಾವು ಮುಂಜಾನೆ ಅದು ಕೂಡಲೇ ಎದ್ದು ಕೂಡಲೇ ಮುಖ ತೊಳ್ಕೊಂಡು ಹೋಗ್ತೀವಲ್ಲ, ಮುಖಕ್ಕೆ ಬಾಯಿ ಹಾಕೋಂಗಿಲ್ಲ ನಾವು. ಅದು ಉಗುಳು ತೆಗೆದು ಕಣ್ಣಿಗೆ ಹಚ್ಕೋತೀವಿ, ಆಮೇಲೆ ನಾವು ಮುಖ ತಗೋತೀವಿ. ಏನದು ಕಣ್ಣಿನ ದೃಷ್ಟಿ ಕರೆಕ್ಟ್ ಆಗ್ತದೆ ಸರ್. ಹೌದಾ? ನಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಭಾಳ ಬಳಸ್ತೀವಿ ನಾವು. ರೀಡಿಂಗ್ ಚಸ್ಮಾ ಯೂಸ್ ಮಾಡ್ತೀವಿ. ಅದರ್ವೈಸ್ ನಾಟ್ನೇ ಪ್ರಾಬ್ಲಮ್. ಆಮೇಲೆ ನಿಮ್ಮ ಕಿವಿ ಯಾವಾಗಾರ ಇರ್ತದೆ. ಕಣ್ಣು ಮೂಗ ಇವು ಬಾಯಿ ಸರಿಯಾಗಿರ್ಬೇಕು. ಕಿವಿ ನಿಮ್ಗೆ ಏನೋ ಪ್ರಾಬ್ಲಮ್ ಅದ ಏನದ ಹಂಗೆ ಐತಂದ್ರೆ ನೀವು ಮುಂಜಾನೆ ಅಂದ್ಕೊಳ್ಳಿ, ಏನು ಯಾವ ಯೋಗ ಪ್ರಾಣಾಯಾಮ ಏನು ಮಾಡ್ತಿದ್ರಿ ಅಥವಾ ಸುಮ್ಮನೆ ಕುಂತಿದ್ರಿ, ಒಂದು 20-25 ಸಲ 30 ಸಲ ಬಡ್ಕೋಬೇಕು. ಅದರಿಂದ ಏನು ಆಗ್ತದೆ ರೀ? ಸುದ್ದಾಗತ್ತಾ? ನೀವು ನೋಡಿ ಸರ್, ಕೇಳಿಬಾರ್ದು ನೀವು ಆಮೇಲೆ ನನಗೆ ಫೋನ್ ಮಾಡ್ಬೇಕು. ಯಾವ ನಿಮ್ಮ ಫೋನ್ ನಂಬರ್ ಅದಲ್ಲ, ಏನು ಬಿಟ್ರಿ ನೀವು, ನಾವು ಯೂಟ್ಯೂಬ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಬಿಡೋದೇ ಏನ್ರಿ ಅಲ್ಲ ಅಂತ ಕೇಳ್ರಿ ನೀವು ಸರ್. ಹಿಂಗೆ ಓಕೆ. ಈಗ ನಾವು ಬಳ್ಳಿಗಳದ್ದು ಮಾತಾಡ್ತಿದ್ವಿ. ಇಲ್ಲಿ ಏನಿದೆ? ಕೃಷಿ ಲೋಕ ತರಕಾರಿ ಕಲ್ಲಂಗಡಿ ಕಾಣಿಸ್ತದೆ. ಓಕೆ. ಕಲ್ಲಂಗಡಿ ಆಲ್ರೆಡಿ ಬಿಟ್ಟಿದೆ ಇಲ್ಲಿ ಅಲ್ಲಿ. ಎಷ್ಟು ದಿವಸದ ಬೆಳೆ ಸರ್ ಇದು? ಇದು ಹಾಕಿ ನೋಡ್ರಿ, 7ನೇ ತಾರೀಕು ಫಸ್ಟ್ ಹಾಕಿದೇವಿ. ಒಂದು ಸ್ವಲ್ಪ ಗ್ಯಾಪ್ ಅದು ಸಣ್ಣಗಿದ್ದು, ಅದ್ರ 17ನೇ ತಾರೀಕು ಹಾಕಿದ್ವಿ. ಓಕೆ. ಮೊದಲೇನು ಭಾಳ ಚಲೋ ಬೆಳೆದವ, 7ನೇ ತಾರೀಕದವ ಅಷ್ಟೇ ಬೆಳೆದಿಲ್ಲ. 17ನೇ ತಾರೀಕು ಹಾಕಿದ್ವಿ. ಇಲ್ಲಿ ಏನೇನಿದೆ? ಅಲಸಂದೆ, ಅವರೇ, ತುಪ್ಪದ ಹೀರೆ, ಇಲ್ಲಿಂದ ಹಿಡಿದು ಅಲ್ಲಿ ತನ ಲೈನ್, ಅಲ್ಲಿ ತನ ಲೈನ್. ಕಲ್ಲಂಗಡಿ, ಗುಡುಮಕಾಯಿ, ಗುಂಡು ಗುಂಬಳದ, ಹಾಗಲಕಾಯಿ ಅದ, ಗೆಣಸು ಸಣ್ಣ ಹಾಕಿವಿ, ಹಸಿರು ಗುಂಬಳ ಇದೆ, ಆಮೇಲೆ ಸೌತೆಕಾಯಿ, ಪುಟ್ಟಿಕಾಯಿ, ಹೀರೆಕಾಯಿ, ತುಪ್ಪದವ್ರಿ, ಅವರಿ ಮತ್ತು ಅಲಸಂದಿ ಇಷ್ಟೆಲ್ಲ ಹಾಕಿದ್ವಿ. ಎಲ್ಲ ಬಳ್ಳಿ. ಓಕೆ. ಪೂರ್ಣ ಬಳ್ಳಿ ಇದೆ. ಇದಕ್ಕೂ ಯಾವ ಔಷಧಿ ಕೂಡ ಸಿಂಪಡಿಸಿಲ್ಲ, ಏನೂ ಮಾಡಿಲ್ಲ, ಏನೂ ಹಾಕಿಲ್ಲ. ಹಾಕಿದ್ದೆಲ್ಲ ತೆಳಗ, ಮ್ಯಾಲೆ ಏನೂ ಹಾಕಿಲ್ಲ. ಇದಕ್ಕೇನದ
ಈ ಹುಡುಗರಿಗೆ ಪೈಲ್ವಾನ್ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ರು ಹಿಂದಕ್ಕೆ ಹಾಂ ನಾವು ತಿಂದೀವಿ ಸ್ವಲ್ಪ ಹಾಂ ಕೊಬ್ಬರಿ ಬೆಲ್ಲ ತಿನ್ಸೋದಾಗಿಲ್ಲ ಮೊಮ್ಮಕ್ಕಳಿಗಂತೂ ತೋರಿಸೋದನ್ನು ಆಗರ್ತಾ ಇಲ್ಲ ಖಜೂರಿ ತುಪ್ಪದಾಗ ನೆನೆಯಾಗಿ ತಿಂದಿದ್ದೆ ನಾವು ಹಾಂ 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 ಅಬ್ಬಾ ಹಾಂ ಈಗ ಅದು ಖಜೂರಿ ತೋರಿಸೋದಾಗಂಗಿಲ್ಲ ಮೊಮ್ಮಕ್ಕಳಿಗೆ ಹೆಂಗೆ ಪರಿಸ್ಥಿತಿ ಏನದು ಖಜೂರಿನ ಖಜೂರಿ ಖರ್ಜೂರ ಹಾಂ ಖರ್ಜೂರ ಹಾಂ ಅದ್ರಾಗ ಉತ್ತತ್ತಿ ಏನು ಡ್ರೈ ಇರ್ತಲ್ರಿ ಅದಂತೂ ಭಾರಿ ಶ್ರೇಷ್ಠ ಮತ್ತಿಷ್ಟು ಹೌದಾ ಇಲ್ಲ ಹಂಗ ಅನಿಸ್ತದ ನಿಮ್ಗ ನೋಡ್ರಿ ನಾವು 4 ಚೀಲ ಬೆಳಿತಿದ್ದೇವೆ ಹಿರಿಯರ ಕಾಲಕ್ಕೆ ಈಗ 40 ಚೀಲ ಬೆಳಿತಿದ್ದೇವ್ರಿ ಅದೇ ಬೆಳಿತೀವಿ ಅಂತಿಲ್ಲ ಆದ್ರೆ ಕರೆಕ್ಟ್ ಅದ ಹಿಂಗ ಒಟ್ಟಿನಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ ಆಮೇಲೆ ಬದುಕು ಮುಖ್ಯ ಹಂಗಾಗೈತಿ ಇಳುವರಿ ಇದು ಏನು ಸರ್ ಬದುಕು ಮುಖ್ಯ ಅಲ್ಲ ಗಳಿಕೆ ಮುಖ್ಯ ಅದ ಬದುಕು ಹೋಗಲ್ಲ ಹಳ್ಳಕ್ಕೆ ಹಳ್ಳಕ್ಕೆ ಆರೋಗ್ಯ ದೃಷ್ಟಿಯಿಂದ ಇದು ಸೌತೆಕಾಯಿ ಅದ ನೋಡಿ ಸರ್ ಸೌತೆಕಾಯಿ ಯಾವ ಸೌತೆ ಇವು ಜಸ್ಟ್ ಆರ್ಡಿನರಿ ಯಾವ ಅಂತ ವೆರೈಟಿನೇ ತಂದಿಲ್ಲ ನಾವು ಸುಮ್ಮ ಅಲ್ಲಿ ಮಾರ್ಕೆಟ್ಗೆ ಹೋಗಿ ಯಾವ ಬೀಜ ಸಿಕ್ಕೋ ಅವೇ ತಂದಿದ್ದು ಮೈಕೋ ಪೈಕೋ ಕಾಯ್ಕೋ ಯಾವೂ ಇಲ್ಲ ಯಾವ ಇಲ್ಲ ಹಾಂ ಹಾಂ ಓಕೆ ಇದು ಎಷ್ಟು ಪ್ರದೇಶ ತಗೊಂಡಿದ್ದೀರಿ ಸರ್ ಇದಕ್ಕೆ ಇಲ್ಲಿ ನೋಡ್ರಿ ಇದು ಕನಿಷ್ಠ ಏನಂದ್ರೆ 80 ಫೀಟ್ ಈ ಕಡೆ ಅದ 80 ಫೀಟ್ ಆ ಕಡೆ ಅದ 160 ಫೀಟ್ ಅದ ಇದು ಎಷ್ಟು ತಿಂಗಳು ಬರ್ತಾ ಹಾಕಿರಿ ಇಲ್ಲಿ ನೋಡಿದೆ ಹಾಂ ಹಾಂ ಇರಲಿ ನೀವು ಹೇಳೋದಾದ್ರೆ ನೀವು ಹೇಳಿದ್ರೆ ಇದು 50 ಇಲ್ಲ 60 ದಿವಸ 2 ತಿಂಗಳದ ಇವು ಕಾಯಿ ಸುರು ಆಗುತ್ತೆ ಇದೇನಾಗ್ತದೆ ಹೂವು ಇಷ್ಟೆಲ್ಲ ಕಾಣಿಕತ್ತಾವ ಇಷ್ಟೆಲ್ಲ ಕಾಯಿ ಆಗೋದಿಲ್ಲ 10 ಗಂಡು ಹೂವಿಗೆ ಒಂದು ಹೆಣ್ಣು ಹೂವು ಬರ್ತದೆ ಇದಕ್ಕೆ 10 ಗಂಡು ಹೂವಿಗೆ ಒಂದು ಹೆಣ್ಣು ಹೂವು ಬರ್ತದೆ ಅಂದ್ರೆ 10 ಹೂವು ಅದು ಗಂಡು ಹೂವು ಅಂದ್ರೆ ಒಂದು ಹೆಣ್ಣು ಹೂವು ಬರ್ತದೆ ಅದು 10 ಪಾಲಿನೇಷನ್ ಆಗಿ ಅದು ಪರಾಗಸ್ಪರ್ಶ ಆಗಿ ಒಂದು ಮಿಡಿಯು ಶುರು ಆಗ್ತದೆ ನಮ್ಗೆ ಚಾಂದ್ರೇಶ್ವರ ಅಂದರು ಹುಳಬೇಕು ಇಷ್ಟ ಆಗೋದಿಲ್ಲ ರೀ ಅಂದ ಈ ಕುಂಬಳಕಾಯಿನೂ ನೋಡಿರ್ಬೇಕಾದ ಕುಂಬಳಕಾಯಿ ತಿಪ್ಪರಿಕಾಯಿ ಭಾಳ ಹೂವಾಗಿರ್ತಾವೆ ಹೂವು ಅದ್ರೊಳಗೆ ಸ್ವಲ್ಪ ನಿಮ್ಗೆ ಅಷ್ಟು ಅಬ್ಸರ್ವ್ ಗೊತ್ತಾಗಿಲ್ಲ 10 ಹೂವು ಬೇರೆ ಬೇರೆನೇ ಆಗ್ತಾವೆ ಅಂದ್ರೆ ಒಂದೇ ಕಲರ್ ಇರ್ತಾವೆ ಅದು ಒಂದು ಹೂವು ಬೇರೆನೇ ಆಗ್ತವೆ ಹೌದಾ ಅಲ್ಲ ನಂಗೆ ಒಂದು ಬೆಳ್ಳ್ಯಾಗ ಇದು ಹೆಂಗೆ ಅದು ಅದೇ ಬೇರೆ ಇದು ಬೇರೆ ಆಗುತ್ತೆ ರೀ ಇಲ್ಲ 10 ಹೂವು ಬರ್ತಾವ್ರಿ ಅವು 10 ಹೂವು ಬಂತು ಹೆಣ್ಣು ಹೂವು ಹೆಂಗೆ ಬರುತ್ತೆ ಅದು ಹೇಗೆ ಅದ್ರ ಗುಣನೇ ಹಂಗಂತೀರ ಗುಣನೇ ಹೆಂಗ ಅಲ್ಲ ಬೀಜ ಗಂಡು ಇರ್ತದ ಹೆಣ್ಣು ಇರ್ತದ ಬೀಜ ಒಂದೇ ಇರ್ತದೆ ಈ ಪಪ್ಪಾಯಿ ಗಿಡ ಅಂತ ತಿಳ್ಕೊರಿ ಪಪ್ಪಾಯಿದಾಗ ಗಂಡ ಹೆಣ್ಣು ಹೂವು ಅದನ್ನು ನೋಡ್ರಿ ಸರಿಯಾಗಿ ಕಾಣಿಸ್ತದೆ ಕಣ್ಣಿಗೆ ನೀವು ಅದನ್ನ ನೋಡಿಲ್ಲ ಅದನ್ನು ಇರ್ತದೆ ಈಗ ಸಪೋಸ್ ನೀವು ಏನು ಮಾಡ್ತಾರೆ ಈಗಿನ ಎಲ್ಲ ಮತ್ತಿಷ್ಟು ಎಕ್ಸ್ಪ್ಲಾಯ್ಟ್ ಮಾಡಬೇಕು ಜನರಿಗೆ ರೈತರಿಗೆ ಅದು ಮಾಡ್ಬೇಕು ಇಲ್ಲ 10 ಗಿಡಕ್ಕೆ ನೀವು ಒಂದು ಗಂಡು ಹೂವಿನ ಗಿಡನೇ ತೋರಿ ಅಂತ ಅವರು ಏನೋ ಸಾರ್ಟ್ ಔಟ್ ಮಾಡಿ ಕೊಟ್ಟಿರ್ತಾರೆ ಬಟ್ ಅದು ನೇಚರ್ ತಂದೆ ಲೆಕ್ಕದಾಗಿರ್ತದೆ ಅವ್ರು ಕೊಟ್ಟದೆಲ್ಲ ಕೆಲವು ಗಂಡು ಆತಾವ ಕೆಲವು ಹೆಣ್ಣು ಆತಾವ ಬಟ್ ಈಗ ಕೊಟ್ಟಿರ್ತಾರ ಮುಗಿತದ ಇವರು ಹೋಲಿಸಿ ಅಂತ ಅಂತಿದ್ರೆ ಬಟ್ ಗಂಡು ಹೆಣ್ಣು ಹೂವು ಬೇರೆ ಬೇರೆ ಆಗ್ತಾವ್ರಿ ಪಪ್ಪಾಯ್ದಾಗ ಸಹಿತ ಪಪ್ಪಾಯ್ದೇನದ ಗಂಡು ಹೂವು ಆಯ್ತಂದ್ರೆ ಹಿಂಗೆ ಲಡಿ ಆಗ್ತದೆ ಈ ಹೆಣ್ಣು ಏನದ ಅಲ್ಲೇ ಎಲಿ ಬಲ್ಲಿ ಒಂದು ಇಷ್ಟು ಗಡ್ಡಿ ಆದಂಗೆ ಆಗ್ತದೆ ಇದನ್ನು ಕೂಡ ಹಿಂಗೆ ಇವು 10 ಹೂವಿಗೆ ಒಂದು ಹೂವು 10 ಗಂಡು ಹೂವು ಆಗ್ತದೆ ಒಂದು ಹೆಣ್ಣು ಹೂವು ಆಗ್ತದೆ ಸೌತೆಕಾಯಿ ಕುಂಬಳ ಇಷ್ಟು ಹಾಕೊಂಡ್ರೆ ಆರಾಮಾಗಿ ಇವು ನೋಡಿ ಎಲ್ಲ ಹಾಕೊಂಡ್ಬಿಟ್ರೆ ನೋಡಿ ಸೌತೆಕಾಯಿ ಸ್ವಲ್ಪ ಮೀಡಿಯ ಆಗಿದೆ ನೋಡಿ ಓಕೆ ಅವಾಗ ಇನ್ನೂ ಸಾಕಷ್ಟು ಅಂತ ಅಂದರೆ ಈ ಬಳ್ಳಿ ಇದನ್ನು ಬೆಳ್ಕೊಂಡ್ರೆ ಬಳ್ಳಿ ಸಾಕಷ್ಟು ದಿನನಿತ್ಯ ಶುರು ಆಗ್ಬಿಡುತ್ತೆ ಸರ್ ಜಾಗ ಸ್ವಲ್ಪ ಬೇಕಾಗ್ತದೆ ಒಂದು ಬೀಜ ಒಂದು ಕಡೆ ಹಾಕಿದ್ರೆ ಸಾಕು ಉಳಿದಪ್ಪಲೆ ನೀವು ಅಲ್ಲಿಂದ ಹಾಕಿ 1 ಕಿಲೋ ಬೀಜ ಹಾಕಬೇಕಾಗಿಲ್ಲ ಈ ಒಂದು ಸಾಲ 60 ಸಾಲಿನಾಗ ಒಂದು 30 ಬೀಜ ಹಾಕಿದ್ರು ಸಾಕಾಗಿತ್ತು 2 ಅಡಿ ಒಂದು ಹಾಕಿದ್ರು ನೀವು 30 ಬೀಜ ಸಾಕು ಅದೇ ನೀವು ಜೋಳದ್ದು ಅಥವಾ ಯಾವ್ದಾರ ಬೇರೆ ಹಾಕ್ಬೇಕಾದ್ರೆ ನೀವು 60 ಬೀಜಕ್ಕಂದ್ರೆ ನಾವು ಒಂದೊಂದು 6 ಇಂಚಿಗೆ ಅಂದ್ರೆ 120 ಬೀಜ ಬೇಕು ಇದು ಬಳ್ಳಿ ಮತ್ತು ಈಲ್ಡ್ ಸಾಕಷ್ಟು ಬರ್ತದೆ ಒಂದೇ ಬಳ್ಳಿಗೆ ನೀವು ಕಿಲೋದ ಗಟ್ಟಲೆ ಸೌತೆಕಾಯಿ ತೆಗಿಬೋದು ಆದ್ರೆ ಒಂದು ಬೆಳಿಗ್ಗೆ ಎಷ್ಟು ಬರ್ತದೆ ಬೀನ್ಸ್ ಆಗಲಿ ಬಂಡಿ ಆಗಲಿ ಒಂದು 4 6 2 ಬರ್ತವೆ ಇವು ಸಾಕಷ್ಟು ಹಿಂಗೆ ಮತ್ತು ಡ್ಯೂರೇಷನ್ನು ಹೆಚ್ಚಿಗಿರ್ತದೆ ಅವಧಿನೂ ಹೆಚ್ಚಿಗಿರ್ತದೆ ಓಕೆ 9 ಸಾಲ ಅವು 9 ಸಾಲ ಇವು ಹಾಕಿದ್ದೀವಿ ಇದು ರೀ ಇದು ಬುಡುಮೆಕಾಯಿ ಮತ್ತು ಪುಟ್ಟಿಕಾಯಿ ಅಂತ ಹಾಕಿದ್ದೀವಿ ಬುಡುಮೆಕಾಯಿ ಪುಟ್ಟಿಕಾಯಿ ಓಕೆ ಅದು ಲೇಬಲ್ ಆ ಕಡೆ ಒಯ್ದು ಹಾಕ್ಯಾರ ಹಾಂ ಅವು ಸೌತೆಕಾಯಿ ಸಿಮಿಲಾರಿಟಿನೇ ಕಾಣಿಸ್ತಾವೆ ಬುಡುಮೆಕಾಯಿ ಅಂದ್ರೆ ಗುಂಡಕ್ಕಾಗ್ತದ ಪುಟ್ಟಿಕಾಯಿ ಸ್ವಲ್ಪ ಗುಳ್ಳುಗಾಯಿ ಅಂತೀವಲ್ಲ ಗುಳ್ಳುಗಾಯಿ ಅದು ಹುಳಿ ಭಾಳ ಇರ್ತದೆ ಸಾಂಬಾರ್ ಗಿಂಬರ್ನ ಹಾಕ್ತಾರೆ ಆಂಧ್ರದ ಭಾಳ ಯೂಸ್ ಮಾಡ್ತಾರೆ ಕಡಿಮೆ ಪುಟ್ಟಿಕಾಯಿ ನಮ್ಮಲ್ಲಿ ಯೂಸ್ ಮಾಡ್ತೀವಿ ಸ್ವಲ್ಪ ಹಿಂಗೆ ಬರ್ತಾವೆ ಗುಂಡೂನಿಗೆ ಇರ್ತಾವೆ ಸ್ವಲ್ಪ ಉದ್ದೆ ಹತ್ತಿರ್ತಾವೆ ಈ ಜೋಳದಾಗ ಭಾಳ ಇರ್ತಿತ್ತು ಅವು ಯಾಕೆ ಹೋಗ್ಯಾವ್ರಿ ಸರ್ ಈಗ ಒಟ್ಟೆ ಯಾರು ತಿನ್ನೋರು ಬಿಲ್ಲ ಹಾಕೋರು ಬಿಲ್ಲ ಸರ್ ಯಾರು ತಿನ್ನೋರು ಸಾಕಷ್ಟು ಇದ್ದಾರೆ ಯಾಕೆ ಹಾಳೈತಿ ಹೇಳ್ದೆ ಅಷ್ಟೇ ತಿನ್ನೋದು ಬಿಡೋದು ಬಿಟ್ಟು ಬೀಜನೇ ಇಲ್ಲ ಸರ್ ಒಟ್ಟೆ ಸಿಗುತ್ತಿಲ್ಲ ಬೀಜ ಸಿಲ್ಲ ಅವು ಯಾಕೆ ಕೇಳಲ್ರಿ
ಈಗ ನಾ ಹೇಳ್ತೀನಿ ಸರ್, ಆಗಲೇ ಹೇಳಿದೆ ನೋಡಿರಿ ಕಳೆನಾಶಕ. ಜ್ವಾಳದ ಬೆತ್ತಣಿಗಿದ್ದಾಗ ಇವೇನು ಅವ್ರಿಗೆ ಹೇಳ್ಬಿಡ್ತಾರೆ, ಜ್ವಾಳದಲ್ರಿ ನಿಮ್ಮ ಬೆಳೆ ಇದು ಹಾಕ್ರಿ ಕಳೆನಾಶಕ ಅಂತಾರೆ. ಅಂದ್ರೆ ದ್ವಿದಳ ಧಾನ್ಯಗಳೆಲ್ಲ ಸಾಯ್ತಾವ. ನೀವು ಸರ್ ನಾ ತೊಗರಿ ಹಾಕಿರಿ ನೋಡು ಹುಲ್ಲು ಇಟ್ಟಿಟ್ಟು ಮಠ ಎತ್ತರ ಹೌದಾ ಅಂದ್ರೆ ಏನು ನೀವು ಏನದ ಇದು ಹುಲ್ಲು ಹೋಗೋದು ಬೀಜ ಹಾಕಿ ಇದು ಕಳೆನಾಶಕ ಹಾಕ್ರಿ. ಹುಲ್ಲು ಹೊಡೆದಿರಂದ್ರೆ ನಾ ಹೇಳಿದ ಮುಂದೆ ಜ್ವಾಳ ಬೆಳೆಯಂಗಿಲ್ಲ. ನೀವು ಜ್ವಾಳ ಬೆಳೆದಾಗ ನೀವು ತೊಗರಿ ಹೊಡೆದ್ರೆ ಇದು ಬೇರೆ ಕಸಕ್ಕೆ ಹೊಡೆದ್ರಂದ್ರೆ ಈ ಮಳಮಂಡಿ ಪಳಮಂಡಿ ಇಂಥವು ಹೊಡೆದ್ರಂದ್ರೆ ಅವು ಮುಂದೆ ತೊಗರಿ ಬೆಳೆಯಂಗಿಲ್ಲ. ಕರೆಕ್ಟ್ ಸರ್. ಆಮೇಲೆ ಅವು ಎರಡೂ ಇಲ್ಲ, ಅವು ಎರಡು ಇಲ್ಲ ಅನ್ನೋ ಆಗ್ತದೆ ಸರ್. ಇನ್ನೊಂದು 10 ವರ್ಷ ಆಗ್ತದೆ. ಇದು ಭಾಳ ಇಲ್ಲ ಅಂತ ಹಂಗೆ ಆಗ್ತದೆ. ಯಾಕಂದ್ರೆ ಎಲ್ಲರೂ ಏನು ಅನ್ಲಿಕತ್ತಾರೆ ಅದು ಬೇಕೇ ಸರ್. ಈಗ ಲೇಬರ್ ಸಿಗಲ್ಲ, ಏನೂ ಸಿಗಲ್ಲ. ಮುಂದಿನ ಏನೇ ಕಾಲಕ್ಕೆ ಅವ ಯಾವ ನೋಡ್ಯಾನ ಈಗ ಮೊದಲು ನಮ್ದು ನೋಡ್ಯಾನ. ನಮಗೆ ಇದು ಆಲ್ಮೋಸ್ಟ್ ನಾವು ತೊಗರಿ ಹೊಲ್ದಾಗ ಇರ್ತಿದ್ರು, ಪುಟ್ಟಿಗೆ ಎಲ್ಲ ತೊಗರಿ ಹೊಲ್ದಾಗ ಪುಟ್ಟಿಗೆ ಸಿಗ್ತಿಲ್ಲ. ಈಗ ನೋಡ್ರಿ ಅಲ್ಲೇ ಮೆಕ್ಕೆಕಾಯಿ ಬೆಳಿತಾವೆ. ಮೆಕ್ಕೆಕಾಯಿ ಅದು ಬೇಸರಮ ಅದು ಎಷ್ಟು ಇದನ್ನು ಅವು ಏನೋ ಕೆಲವು ವೀಡ್ಸ್ ಅಂತಾರೆ. ಅವು ಕಳೆಗಳು ಏನವು ಕಳೆ ಅಂದೇನದ ಬೆಳೆಗೆ ಬಹಳಷ್ಟು ಮಹತ್ವ ಕೊಡ್ತೀವಿ ನಾವು. ಕಳೆಗೆ ಏನು ಕೊಡಂಗಿಲ್ಲ. ಕಳೆ ತನ್ನಷ್ಟಕ್ಕೆ ತಾನೇ ಬೆಳಿತಾವೆ. ಇತ್ಲ ಬರ್ರಿ. ನಿಮ್ದು ಎಷ್ಟು ಐತ್ರಿ ಹೊಲ? ಸರ್ ನಮ್ದು 8 ಎಕರೆ ಹೊಲ ಸರ್. 8 ಎಕರೆ ಏನು ಹಾಕಿರಿ ಸರ್? ನಾವು ತೊಗರಿ ಹಾಕ್ತೇವೆ ಸರ್. ತೊಗರಿ ಹಾಕ್ತೇವೆ ಸರ್. ವರ್ಷ ತೊಗರಿ ಹಾಕ್ತೇವೆ, ಬೇರೆ ಬೇರೆ ಬೆಳೆ ಹಾಕ್ತೇವೆ ಸರ್. ನಾವೆಲ್ಲ ತೊಗರಿ ಹಾಕ್ತೇವೆ, ಪುಟ್ಟಿಲ್ಲ ಸರ್. ಸೌಂತಿಕಾಯಿ ಹಾಕ್ತೇವೆ. ಮತ್ತು ಸೌಂತಿಕಾಯಿ ಪ್ರತಿ ನಾವು 45 ಡೇಸ್ಗೆ ಒಂದು ಬೆಳಿತೇವೆ ಸರ್. ನಾವು 45 ಡೇಸ್ಗೂ ಹಾಕ್ತಾವೆ. ಮತ್ತು ಕಲ್ಲಂಗಡಿ ಹಾಕ್ತೇವೆ ಸರ್. 45 ಡೇಜಿಗೆ ಹಾಕ್ತೀರಿ? ಅವು ಎಷ್ಟು ದಿವಸ ಹೋಗ್ತಾವೆ ಮುಂದೆ? 45 ಡೇಜಿಗೆ ಆಗ್ತದೆ ಸರ್. ಹಾಕಿ ಬೆಳಗ್ಗೆ 45 ಡೇಜಿಗೆ ಕಾಯಿ ಕಟ್ಸ್ಕೊತಾರೆ. ಒಂದೇ ಕಡ್ದು ಇಲ್ಲ ಸರ್, ಆಗ್ತದೆ ಸರ್. ಒಂದು 3 ತಿಂಗಳ ತನಕ ಅದು ಹೇಳ್ರಿ. ಸತತ 3 ತಿಂಗಳ ತನಕ ಇರ್ತದೆ ಸರ್. ನೋಡಿ ಸರ್, ಒಮ್ಮೆ ಹಾಕಿದ್ದು 45 ದಿವಸ, ಇದೊಂದು 1.5 ತಿಂಗಳು ಬಿಟ್ಟು 3 ತಿಂಗಳ ತನಕ 4-5 ತಿಂಗಳ ತನಕ ಬೆಳೆ ಹೋಗ್ತದೆ ಇದು. ಇರ್ತದೆ ಸರ್ 3 ತಿಂಗಳ ತನಕ. ಎಷ್ಟು ಎಕರೆ ಹಾಕಿರಿ ಸರ್? ನಾವು 1 ಎಕರೆ ಹಾಕ್ತೇವೆ, 1.5 ಎಕರೆ ಹಾಕ್ತೇವೆ. ನಾವು ನೀರು ನೋಡ್ಕೊಂಡು ಹಾಕ್ತೇವೆ ಸರ್. ನಾವು ಅಂದ್ರೆ ನಮ್ಮ ಮಾರ್ಕೆಟಲ್ಲಿ ನಮ್ದು ಯಾವ ಥರ ಇರ್ತದೆ ಹೇಳ್ಬೋದು ಸರ್. ಮಾರ್ಕೆಟ್ ಹೋಗ್ಬೇಕು ಒಂದು ಟೈಮಿಗೆ ಹೋದ್ರೆ ಒಂದು ಕ್ಯಾನ್ 300 ರೂಪಾಯಿ ಮಾರ್ತದೆ, 350 ಮಾರ್ತದೆ, 200 ಮಾರ್ತದೆ. ಅಲ್ಲಿ ಯಾವ ಥರ ಮಾರ್ಕೆಟ್ನಲ್ಲಿ ನಮ್ಮ ಮಾಲು ಜಾಸ್ತಿ ಬರ್ತಂದರೆ ನಮ್ಮ ರೇಟ್ ಕಡಿಮೆ ಹೋಗ್ತದೆ. ಮಾಲಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂದರೆ ನಮ್ಮ ಮಾಲು ಹೆಚ್ಚಿಗೆ ಹೋಗ್ತದೆ ಸರ್. ಅಲ್ಲಿ ಅಂತೂ ಚಲೋ ಐತಿ ಇಳುವರಿ ಸರ್. ಒಳ್ಳೆ ಇಳುವರಿ ಸರ್ ನಮಗೆಲ್ಲ. ಯಾವುದು ಬೆಳೆ ಸರ್ ಒಳ್ಳೆ ಇಳುವರಿ ಸರ್. ಈಗ ಇದನ್ನೆಲ್ಲ ನೋಡಿದ್ರೆ ಏನು ಅನಿಸ್ತು ನಿಮಗೆ ಸರ್? ಈ ಬೆಳೆಗೆಲ್ಲ ನಾವು ಮಾಡಬೇಕು, ನಾವು ಪ್ರಯೋಗ ಮಾಡ್ಬೇಕು ಅನಿಸ್ತೇವೆ ಸರ್. ಎಲ್ಲ ನೋಡ್ರೆ ಅನಿಸ್ತೇವೆ ಸರ್. ನಾವು ಬಿ ಲಾಸ್ಟ್ ಟೈಮ್ ಸರ್ ನಾವು ಕಲ್ಲಂಗಡಿ ಬೆಳೆದೇವೆ ಸರ್ ನಮ್ಮ ಹೊಲದಲ್ಲಿ. ಕರೋನಾ ಹಿಡಿದು ಕಲ್ಲಂಗಡಿ ಬೆಳ್ತಾ ಇದ್ದೇವೆ ಸರ್ ನಾವು. ಅಂದರೆ ಒಂದು 2 ಸರಿ ನಾವು ಎರಡು ಸರಿ ನಾವು ಕರೋನಾ ಮೂಮೆಂಟ್ ಸಿಗ್ಬಿದ್ದೆ ಸರ್. ಹಂಗಾಗಿ ನಮಗೆ ಸ್ವಲ್ಪ ಜಾಸ್ತಿ ಮಾರ್ಕೆಟ್ ಸಿಗಲಿಲ್ಲ. ಬೆಂಗಳೂರಿಗೆ ಹಾಕಿದ್ದು ಒಂದು ಲಾರಿ ಹೋದ್ರಪ್ಲೆ 10,000 ರೂಪಾಯಿ ಟನ್ ಅಷ್ಟೇ ಬತ್ತು ಸರ್. ಅಮೌಂಟ್ ಬರೋದು ನಮಗೆ 10 ಟನ್ನಿಗೆ 10,000 ರೂಪಾಯಿ, 15,000 ರೂಪಾಯಿ ಅಷ್ಟೇ ಬತ್ತು. ಅಂದರೆ ನಮಗೆ ಲಾಗೋಡಿ ಜಾಸ್ತಿ ಆಗಿಬಿಡ್ತು, ಆಮದನಿ ಕಡಿಮೆ ಇತ್ತು ಸರ್. ನಮ್ಗೆ ಇನ್ಕಮ್ ಕಡಿಮೆ ಇತ್ತು. ಹಾಗಾಗಿ ಈ ವರ್ಷ ಹಾಕಿಲ್ಲ ಸರ್. ನಾವು ಪ್ರತಿ ವರ್ಷ ನಮ್ಮ ಊರಲ್ಲಿ ನಾವು ಕಲ್ಲಂಗಡಿ ಹಾಕ್ತೇನೆ ಸರ್. ನಾವು ಕರೋನಾದಿಂದ 5-6 ವರ್ಷ ಆಯ್ತು ಕಲ್ಲಂಗಡಿ ಹಾಕ್ತಾ ಇದ್ದೇವೆ ನಮ್ಮಲ್ಲಿ. ಈ ಔಷಧಿ ಹಾಕ್ತೀರಿ ನೀವು ಸರ್? ಔಷಧಿನ ಸರ್ ನಾವು ನಮ್ಮ ಹತ್ರ ಹಸು ದನಗಳಿದೆ ಸರ್. ಅದ್ರ ಏನು ಗೋತ ಇರ್ತದೆ ಸರ್, ಆ ಗೋತನೇ ಬಿಡ್ತೇವೆ ಸರ್ ಜಾಸ್ತಿ. ನಾವು ಬ್ಯಾರಲಲ್ಲಿ ಹಾಕಿ ಮತ್ತು ನಮ್ಮೂರಲ್ಲಿ ಇನ್ನೊಬ್ಬರು ಕೃಷಿ ತಜ್ಞರೆಲ್ಲ ಹಲವಾರೆಲ್ಲ ಅವರು ಮಾರ್ಗದರ್ಶಕ ಕೇಳಿ ಮತ್ತು ಗೋತದಲ್ಲಿ ಬೆಲ್ಲ ಹಾಕಂತಾರೆ ಸರ್. ಅವರು ಬೆಲ್ಲ ಹಾಕಿ ಹಿಂಗೆ ರೌಂಡ್ ಎಲ್ಲ ಇದು ಮಾಡಿ ಎಲ್ಲ ಮಿಕ್ಸ್ ಮಾಡಿ ಮತ್ತು ಪೈಪ್ಲೈನ್ ಮುಖಾಂತರ ಡ್ರಿಪ್ ಸರ್. ಡ್ರಿಪ್ ಮುಖಾಂತರ ನಾವು ಎಲ್ಲ ಬೆಳೆಗಳಿಗೆ ಹನಿ ಮುಖಾಂತರ ಬಿಡ್ತೇವೆ. ಈಗ ಕರೆಕ್ಟ್ ಮಾಡಿರಲಿ ಸರ್ ಇವರು? ಕರೆಕ್ಟ್ ಅದ. ಇನ್ನು ಬೆಲ್ಲ ಯಾಕೆ ಹಾಕ್ಯಾರ ಸರ್? ಸರ್ ಬೆಲ್ಲ ಹಾಕಿದ್ರೆ ಏನೋ ಯಾವುದು ಕ್ರಿಮಿಕೀಟಗಳು ಬರಲತ್ತ ಹೇಳ್ತಾರೆ ಸರ್. ಮತ್ತು ಬೆಲ್ಲ ಸ್ಪ್ರೇ ಮಾಡಿಬಿಟ್ಟು ಹೇಳಿದ್ದಾರೆ ನಮಗೆ ಒಂದು. ಅಂದರೆ ಅದ್ರ ಮೇಲೆ ನೊಣ ಕೂತಿ ಅದು ಯಾವಾಗ ಬಂದ ಕೀಟನಾಶಕಗಳನ್ನು ನಾಶ ಮಾಡ್ತದೆ ಹೇಳಿದ್ದಾರೆ ಸರ್. ನಾವು ಬೆಲ್ಲ ಏನಾಗ್ತದ, ಬೆಲ್ಲ ನೀವು ಹೊಡೆದ್ರಿ ಅಂದ್ರೆ ಒಂದೇನಾಗ್ತದ, ಪಕ್ಕದ ಹುಳಗಳು ಬರ್ತವೆ. ಈ ಸೊಳ್ಳಿಕ್ಕಿಂತ ಕಡಿಮೆ ಇರ್ತಾವ. ಅವು ಪಕ್ಕದ ಹುಳ ಬಂದು ಅಂದ್ರೆ ಬೆಲ್ಲದ ರಾಡಿನಿಂದ ಏನದಾವ ಪಕ್ಕ ಅಂಟ್ಕೊಂಡ್ ಬಿಡ್ತಾವ. ಈಗ ಇದು ಅಂಟಿಸ್ತದೆ ಸರ್. ಇದು ಅದ್ರ ಪ್ರಪೋಸ್ ಸರ್. ಇದು ಅದ್ರ ಪ್ರಪೋಸ್ ಆಗಿ ಅಂಟಿಸ್ತದೆ ಸರ್. ಇದು ನಾವು ವಿಜ್ಞಾನಕ್ಕೆ ಇದು ಆಗಿ ತಂದು ಅಂಟಿಸ್ತದೆ ಸರ್. ನಾವು ಮನೆಯಲ್ಲಿ ಮಾಡ್ಬೇಕಾದ್ರೆ ಸ್ಪ್ರೇ ಮಾಡಿದ್ರೆ ಕಂಪ್ಲೀಟ್ ಸರ್. ನಮ್ದು ಏನು ಬೆಲ್ಲ ಹಾಕಿ ಮಾಡ್ತೇವಲ್ಲ ನಮ್ಮದು ಮಾವಿನ ಗಿಡಗಳು ಇದ್ದು. ಹೌದು ಸರ್. ಮಾವಿನ ಗಿಡ ಈ ಟೈಮ್ನಾಗ ಹೂವು ಬಿಡ್ತಿದ್ವು. ಹೌದು ಸರ್. ಜಿಗಿ ಹುಳ ಬರ್ತಿತ್ತು. ಹೌದು ಸರ್. ಜಿಗಿ ಹುಳ ಬಂದ್ರೆ ಎರಡು ಹೇಳ್ತಿದ್ರು ಅವರು. ಒಂದು ಗಂಧಕ ಬಿಡ್ರಿ, ಗಂಧಕ್ಕೆ ಸಿಗಲಿಲ್ಲ, ಹಳ್ಳಿ ಊರಾಗ ಇದ್ರಿ ಎಲ್ಲಪ್ಪ ಹಂಗಿಲ್ಲ ಅಂದ್ರೆ ಬೆಲ್ಲದ ರಾಡಿ ಹೊಡಿ. ಹೌದು ಸರ್. ಬೆಲ್ಲದ ರಾಡಿ ಹೊಡೆಯೋದ್ರಿಂದ ಅವು ಪಕ್ಕದ ಹುಳ ಏನಿರ್ತಾವೆ, ಸಣ್ಣ ಜಿಗಿ ಹುಳ, ಸಣ್ಣ ಪಕ್ಕದ ಹುಳ ಅವು ಬಂದು ರಸ ಇರ್ತಾವೆ, ರಸ ಹುಳ ಅಂತಾರ. ಅವು ಬಂದು ಅಂದ್ರೆ ಅವು ಅಲ್ಲಿಂದಲೇ ಬೆಲ್ಲದ ರಾಡಿಗೆ ಅಲ್ಲೇ ಅಂಟ್ಕೊಂಡ್ ಬಿಡ್ತಾವೆ ಸರ್. ನಾವು ಮೊದಲು ಸ್ಪ್ರೇ ಮಾಡ್ತಿದ್ರು. ಸ್ಪ್ರೇ ಮಾಡಿರಿ ಅಂತ ಎಲ್ಲರೂ ಅಂತಿದ್ರು. ಈಗ ಒಂದು 2 ಇಲ್ಲ 3 ವರ್ಷದ ಹಿಂದೆ ಸ್ಪ್ರೇ ಮಾಡ್ತಿದ್ರು ನೀವು. ಆದ್ರೆ ಅಂಟು ಸೇರಿಸ್ತಿದ್ದಿಲ್ಲ ಅದ್ರಾಗ. ಈ ಗಮ್ ಸೇರಿಸ್ಲಿಕ್ಕೆ. ಯಾಕಂದ್ರೆ ಅದು ಏನಂದ್ರು ಅವರು ಲೆಕ್ಕ ಹಾಕ್ತಾರೆ ಸರ್. ಒಂದಿಲ್ಲ ನೋಡ್ಕೊತಿರ್ತಾರೆ. ಎಲಿ ಮ್ಯಾಗ ಹಾಕಿದ್ರು ಎಲಿ ನೀರೇ ಅಂಟ್ಕೊಳ್ಳಂಗಿಲ್ಲ. ಈ ನೀರು ಬಿಟ್ಬಿಡ್ತದೆ. ಮತ್ತು ಅದು ದವಾದ ಹಸಿರು ಉಳಿತಾ ಇಲ್ಲ ಎಲೆ ಇಲ್ಲ. ಮತ್ತು ಹುಳ ಅದು ಹೊಡೆದು ಒಂದು ತಾಸಿಗೆ ಮತ್ತೆ ಹುಳ ಬರ್ತದೆ ಮತ್ತೆ ತಿಂತದೆ. ಎಂಟಿದ್ರೆ ಅಂತ ಉಳ್ಕೋದು ಅಲ್ಲೇ ಅಂಟ್ಕೊಂಡ್ ಬಿಡ್ತದೆ ಸರ್. ಅದು ನಾಶ ಆಗ್ಬಿಡ್ತದೆ ಸರ್. ಸಂಪೂರ್ಣವಾಗಿ ನಾಶ ಆಗ್ತದೆ. ಅದು ಔಷಧ ಹಸಿರು ಉಳಿತದ ಅದು ಎಲಿ ಮ್ಯಾಗ. ಸೊ ಹಿಂಗೆಲ್ಲ ಸೂಪರ್ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನೀವು ಏನು ಬಳಸಲಾರದೆ ಮಾಡ್ತಾ ಇದ್ದಾರೆ ಇವ್ರು. ಏನದ ಗುಟ್ಟು ಅದು ಕಂಡು ಹಿಡ್ದಾರ. ನಮ್ಮ ಹುಡುಗ ಸ್ಟ್ರಾಂಗ್ ಮಾಡಿದ್ರೆ ಯಾವನು ನಮ್ಮ ಹುಡುಗನ ಎದ್ರ ಸರ್. ನಾವು ಸರ್ ತಿಪ್ಪಿ ಗೊಬ್ಬರ ಅದ್ರ ಮುಂದೆ ಯಾವುದು ಅಲ್ಲ ಸರ್ ಕೆಮಿಕಲ್.
ತಿಪ್ಪಿ ಗೊಬ್ಬರ ಹಾಕಿಬಿಟ್ರೆ ಅದ್ರ ಮುಂದೆ ಯಾವುದಲ್ಲ ಸರ್, ಯಾವುದು ಕೀಟನಾಶಕಗಳು ಬರೋದಿಲ್ಲ, ಯಾವುದು ಸ್ಪ್ರೇ ಮಾಡೋದು ಅವಶ್ಯಕತೆ ಇಲ್ಲ ಸರ್. ಬೇಕಾದ್ರೆ ನಾವು ಪ್ರಯೋಗ ಸುದ ಮಾಡಿ ನೋಡಿದೆವು. ಬೇಕಾದ್ರೆ ಕಟ್ಟಿರುತ್ತೆ ಸರ್ ಭೂಮಿ. ಯಾವುದು ಭೂಮಿ ನಮ್ಗೆ ಯೂಸ್ ಇಲ್ಲ ಅಂದರೆ ಆ ಯೂಸ್ ಇಲ್ಲ ಭೂಮಿಯೊಳಗೆ ನಮ್ದಿಷ್ಟು ತಿಪ್ಪಿ ಹಸು ಗೊಬ್ಬರ ಹಾಕ್ಬಿಟ್ರೆ ಅಲ್ಲಿ ಏನು ಬೆಳಿಬೇಕು ಸರ್, ಅಲ್ಲಿ ಯಾವುದು ಬೆಳೆಯಲ್ಲ ಅದು ಬೆಳೀತದೆ ಸರ್. ಅಲ್ಲಿ ಆ ಭೂಮಿ ಹಸು ಇದೆ ಸರ್, ಹಸು ಇದೆ. ಒಂದು 4-4 ಹಸು ಇದೆ ಸರ್ ನಮ್ಮಲ್ಲಿ. ಅದ್ರ ಸಗಣಿ ಬರ್ತದೆ. ಹಾಂ ಸರ್, ಸಗಣಿ ಬರ್ತದೆ ಸರ್. ಗ್ವಾತದಿಂದ ಅಲ್ಲೇ ಮನೆ ಎಲ್ಲ ನಮ್ಗೆ ಸಮೀಪ ಇದೆ ಸರ್. ಅಲ್ಲಿ ಗ್ವಾತದ ನೀರು ಅಲ್ಲೇ ಹೋಗ್ಬಿಡ್ತದೆ ಸರ್. ಅಲ್ಲೇ ಕೆಳಗೆ ಕಟ್ಟಿದ್ದು ವೇಸ್ಟ್ ಎಲ್ಲ ಅಲ್ಲೇ ಹೋಗ್ಬಿಡ್ತದೆ ಅಲ್ಲೇ ಸರ್. ನೀವು ಇವ್ರು ಕೊಟ್ಟಿಗೆ ಗೊಬ್ಬರ ನೀವೇನು ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಪ್ರಮಾಣ ಏನಿಲ್ಲ ಸರ್, ಏನಿಲ್ಲ ನಮ್ದು ಏನಿಲ್ಲ ಸರ್, ಲಿಮಿಟ್ ಇಲ್ಲ ಸರ್. ನಾವು ಕವಲ್ ಇರ್ತದೆ, ಕವಲಿ ಬಿಟ್ಟು ಸರ್. ಜಾಸ್ತಿ ಹೋಗ್ತದೆ, ಹೆಚ್ಚು ಹೋಗ್ತದೆ. ಆ ಕವಲಿ ಮುಖಾಂತರ ಎಕ್ಸ್ಟ್ರಾ ಆಗಿದ್ದು ಈಗ ಸರ್ಕಾರ ಮೇವು ಇರ್ತದೆ ಸರ್ ಹಸುಗಳಿಗೆ, ಅದಕ್ಕೆ ಹೋಗ್ಬಿಡ್ತಾರಲ್ಲ. ಹಾಂ, ಇವರೇ ಹಾಕ್ಬೇಕಾದ್ರೆ ಹಂಗೆ ಹಾಕ್ತೀರಿ? ಇವ್ರ ಲಿಮಿಟ್ ಇದೆ ಸರ್. ಅದಕ್ಕೆ ಅಂದ್ರೆ ಇಷ್ಟೇ ಕೆಜಿ ಹಾಕಬೇಕು, ಇಷ್ಟೇ ಲಿಮಿಟ್ ಆಗಬೇಕು, 1/4 kg ಹಾಕಬೇಕು, ಇಲ್ಲಾಂದ್ರೆ 2 ಚಂಬು ಹಾಕಬೇಕು. ಲಿಮಿಟ್ ಮಾಡ್ತಾರೆ ಸರ್. ಏನು ಹೇಳಿ ಸರ್, ನೀವು ರಾಮಾಯಣ ಮಹಾಭಾರತ ಸೀರಿಯಲ್ ನೋಡಿದ್ರೆ ಅವ್ರಿಗೆ ಯಾವುದೇ ಬಾಣ ಬಂದ್ರೆ ಹಿಂಗೆ ಕವಚ ಮುರಿದು ಬೀಳ್ತಿದ್ವು, ಅಂದ್ರೆ ಅವರು ರಕ್ಷಾ ಕವಚ ಮಾಡ್ಕೊತಿದ್ರು. ಆ ರೀತಿ ಏನಾದ್ರು ರಕ್ಷಾ ಕವಚ ಇರ್ತದೆ ಈ ಹುಳುಗಳಿಗೆ. ಹಾಂ, ನಮ್ಮ ಗಾಡಿಯಲ್ಲಿ ಯಾಕೆ ಆಕ್ಸಿಡೆಂಟ್ ಆದಾಗ ನಮ್ಮ ಬಲೂನ್ ಓಪನ್ ಆಗ್ತದೆ ಸರ್, ಆ ಥರ ಇರ್ಬೋದಲ್ಲ ಸರ್? ಅದೇ ಅಂದ್ರೆ ಅವ್ರಿಗೆ ಏನು ಬಲೂನ್ ಓಪನ್ ಇಲ್ಲ ಅಲ್ಲ, ನಮ್ಗೆ ಈ ಥರ ಬೈಕಲ್ಲಿ ನಮ್ಮ ಸೇಫ್ಟಿ ಏನಿರ್ತದೆ ಸರ್, ಆಕ್ಸಿಡೆಂಟ್ ಮಾಡ್ಕೊಂಡಿರ್ತಾವೆ. ನಾಳೆಗೆ ಓಪನ್ ನಮ್ಗೆ ಏನು ಈ ಥರ ಇರ್ತಾರೆ, ಸೇಫ್ಟಿ ಇರ್ತದೆ. ಅವರು ಹುಳುಗಳು ಹೋಗಿ ದೇವ್ರ ಬಲ್ಲಿ ಅಂದು ಮನುಷ್ಯ ಭಾಳ ಕೆಟ್ಟ ಮನುಷ್ಯ, ನಮ್ಗೆ ಬದುಕುಡಲ್ಲ, ನಮ್ಗೆ ಏನು ತಿನ್ಕೊಡಲ್ಲ ಅಂದ್ರೆ ನೀವೇನು ಮಾಡಿರಿ, ಅವ ಔಷಧ ಹೊಡ್ಲಿಕ್ಕೆ ಶುರು ಮಾಡೋದ್ರೆ ನಿಮ್ಗೊಂದು ಪ್ರೊಟೆಕ್ಟ್ ಲೇಯರ್ ಆಗಲಿ, ನಿಮ್ಮ ಸಂರಕ್ಷಣೆ ಒಂದು ಆಗಲಿ ಅಂತೇಳಿ ಅವು ಹುಳುಗಳು ನೀವು ಎದ್ದು ತೆಗೆದು ಹೊರಗೆ ಹಾಕ್ರಿ ಸರ್. ಅದು ಹಿಂಗೆ ಬಡದಾಡ್ತದೆ ಮಾಡ್ತದೆ, ಮತ್ತೊಂದು ತಾಸು ಅರ್ಧ ಮತ್ತೆ ಜೀವಂತ ಇರ್ತದೆ ಹುಳ. ಏನು ರೈತರು ಔಷಧ ಅದು ಹಾಕಿದ್ರು ಇದು ಹುಳ ಅದೆಂತ ಔಷಧ ಅಂತ ಇವು ಕೊಡ್ತಾವೆ. ಏನದೇ ಹೇಳಿ, ಆದ್ರೆ ಔಷಧ ಹೊಡೀರಿ, ಮೇಲೆ ಹೊಡೀರಿ, ಅದ್ರದ್ದು ಎಫೆಕ್ಟ್ ಆಗ್ತದೆ. ಬಟ್ ಯಾವುದೇ ಆಗಲಿ ರಾಸಾಯನಿಕ ಅಂದ್ರೆ ಅಲ್ಲೇ ಅಲ್ಲ, ಆದ್ರೂ ಕೂಡ ಮೇಲೆ ಹೊಡಿಬೇಕು. ಈಗ ನೀವು ನಿಮ್ಗೆ ಉರಿ ಜ್ವರ ಬಂದು ಅಂತ ತಿಳ್ಕೊರಿ, ಜ್ವರ ಬಂತು ಅಂತ ತಿಳ್ಕೊರಿ, ನಿಮ್ಗೊಂದು ಟಾನಿಕ್ ಬಾಟಲ್ ಕೊಡ್ತಾರೆ. ಇದು ಮುಂಜಾನೆ 1 ಚಮಚ, ಸಂಜೆಗೆ 1 ಚಮಚ, ರಾತ್ರಿ 1 ಚಮಚ ತಗೊಂಡಪ್ಪ ಅಂತ. ಇನ್ನು ಮುಂಜಾನೆ ಮಧ್ಯಾಹ್ನ ಸಂಜೆಗೆ 3 ಒಮ್ಮೆ ಹೊಡೆದ್ರೆ ಏನಾಗ್ತದೆ? ಆ ನಮ್ಮನ್ನ ನಾವೇನದ ರೈತರು ಆ ರೀತಿ ಮಾಡ್ತೀವಿ. ಅವಂತ ನಾವೆಲ್ಲ ಸರಿಯಾಗಿ ಮಾಡ್ತೀವಿ, ಯಾರೂ ಮಾಡಂಗಿಲ್ಲ ಸರ್. ನಾನು ಹೇಳ್ತೀನಿಲ್ಲ, ಪ್ರತಿಯೊಬ್ಬರದ್ದು ಒಂದು ಉದ್ದೇಶ ಬೇರೆನೇ ಇರ್ತದೆ. ಹಿಡನ್ ಅಜೆಂಡಾ ಅಂತಾರೆ ಅದು. ಯಾಕ್ರಿ ಸರ್, ನೀವು ಕ್ವಿಂಟಲ್ ನೀವು ಏನದ 1 ಎಕರೆಗೆ 1 ಕ್ವಿಂಟಲೇ ಹಾಕ್ರಿ. ಏನು 1 ಕ್ವಿಂಟಲ್ನಿಂದ ಏನು ಬರ್ತದೆ? ಒಂದು 2 ಕ್ವಿಂಟಲ್ ಹಾಕಿ, ನಮ್ಗೇನು ರೊಕ್ಕ ಕಡಿಮೆ ಅದ, 2 ಕ್ವಿಂಟಲ್ ಹಾಕಂತಾರೆ. ಏನು ಮಾಡ್ತೀರಿ? ರಾಸಾಯನಿಕ ಗೊಬ್ಬರ ಇವ್ರು ಹೇಳಿದ್ರು, ಇವ್ರಿಗೆ ತಿಳ್ಕೊಂಡಾರ ಪಕ್ಕ ಹೇಳ್ತಾರೆ, ಉಳಿದವ್ರು ನೋಡ್ಬೇಕು. ಹಂಗೆ ಅಂತಾರೇನು ಸರ್? ಯಾರನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಜಾಸ್ತಿ ಬರ್ತದೆ, ಅವ್ರೊಂದು ಲೆಕ್ಕ ಇರ್ತದೆ ಸರ್. ನಮ್ಮದೊಂದು ಏನಂದ್ರೆ 1 ಚೀಲಕ್ಕೆ 2 ಚೀಲ ಹಾಕಿದ್ರೆ ಜಾಸ್ತಿ ಬೆಳೆ ಬರ್ತದೆ. ಹೇಳಿದ್ರು ಇಲ್ಲ, ಇದು ಎಲ್ಲರದು ಸೈಕಾಲಜಿ ಇದೆ ಸರ್. ಯಾರಿಗೆ ಅಲ್ಲಿ ಈಗ ಒಬ್ಬ ಬಂದು ನೋಡಿ 4 ಬೆಳಿತೀವ್ರಿ ನಾವು 40. ಇದು ಹಾಕೋಕ್ಕಿಂತ ಮೊದಲು ನೀವು ಇದನ್ನು ಬಳಸ್ತಿದ್ರೆ ಯೂರಿಯಾ ಇದು ಮೆಡಿಸಿನ್ ಅದು ಇದೆಲ್ಲ ಅವಾಗ ಹೆಂಗಿತ್ತು ನಿಮ್ದು ಸರ್? ನಾವೇನು ಜಾಸ್ತಿ ವರ್ಷನೂ ಮನುಷ್ಯರು ಸರ್, ನಮ್ದು 35 ಏಜ್. ಆದರೆ ಹಳಿದವರು ಅದು ಸುರ ನಂಬಲ್ಲಿ ಸರ್, ಯಾವಾಗ ಹಿಡಿದು ನಂಬಲ್ಲಿ ಹಸುಗಳು ದನಗಳು ಇದ್ದೀವಿ ಸರ್. ಯಾವುದೋ ಒಕ್ಕಲ್ತ ಮಾಡ್ಕೊತ ಬಂದಿದ್ದೀವಿ. ಅಂದ್ರೆ ನಾವು ಇನ್ನೂ ರಾಸಾಯನಿಕ ಅದಕ್ಕೆ ಹೋಗಿಲ್ಲ ಸರ್. ನಾವು ಮಾಡಿದ್ರೆ ಕಬ್ಬು ಮಾಡಿದ್ದೇವೆ ಸರ್. ಕಬ್ಬು ಬೆಳೆ ಕಬ್ಬು ಮಾಡಲಿ ಅಂದರೆ ಇದು ತರಕಾರಿಗಳು ಮತ್ತೆ ಟಮಾಟೆ, ಮೆಣಸಿನಕಾಯಿ. ಅದು ಬಡಿ ಬೇಡಪ್ಪ ಅದನ್ನು ಬಿಟ್ಟವ್ರ. ಇನ್ನು ಬೇರೆಯವ್ರ ಸುದ್ದಕ್ಕೆ ನಮ್ಮ ಹೊಲ ಮಾಡಿದ ಸುದ್ದಕ್ಕೆ ಅವ್ರು ಹೇಳಿದೆವು, ತಿಪ್ಪಿ ಕತ್ತದ್ರೆ 2 ಚೀಲ ಹಾಕ್ಬಿಡು, 2 ಟ್ರಿಪ್ ಹಾಕ್ಬಿಡಪ್ಪ, ಅವೆಲ್ಲ ಯಾಕೆ ಹಾಕ್ತೇವೆ ಅಂತೇಳಿ. ಇಲ್ಲರಿ ಮಲಕ್ರಿ, ಬಿತ್ತ ಟೈಮಿಗೆ 2 ಚೀಲ ಯೂರಿಯಾ, DAP 17 12 ಇಷ್ಟೊತ್ತು ಬೇಕಾಗ್ತಾವ್ರಿ ಅಂತಾರೆ. ಅವೇನು ಬೇಡಪ್ಪ, ನಾವು 2 ಟ್ರಿಪ್ ಕಟ್ಟಿ ಇದು ಹಾಕಿ ಬಿಟ್ಬಿಡ್ತಾವೆ. ಪ್ರಿಸ್ಕ್ರೈಬ್ಡ್ ಅಲ್ರಿ, ನೋಡ್ರಿ 2 ಚೀಲ ಹಾಕ್ತಾರಂತ. ಅದು ಅಲ್ಲಿ ಅಲ್ಲದು 46%. ಅದು ಯೂರಿಯಾ ಹಾಕಿದ್ರೆ ಅಂತ ಸಾರ್ವಜನಿಕ ಎಷ್ಟು ಸಿಗ್ತದೆ? 46% ಅಷ್ಟೇ ಸಿಗ್ತದೆ. ಅದು ಆವಿಯಾಗಿ ಹೋಯ್ತಂದ್ರೆ ಅದನ್ನು ಮತ್ತು 36ಕ್ಕೆ ಬರ್ತದೆ. ಆದ್ರೆ ನೀವು ಇದು ಗೊಬ್ಬರ ಹಾಕಿದ್ರೆ, ಕೊಟ್ಟಿಗೆ ಗೊಬ್ಬರ ಅಂದ್ರೆ 7% ನಿಮ್ಗೆ ನೈಟ್ರೋಜನ್, ಫಾಸ್ಫರಸ್, ಇದಲ್ಲದೆ ಟ್ರೇಸ್ ಎಲಿಮೆಂಟ್ಸ್, ಸೂಕ್ಷ್ಮ ಪೋಷಕಾಂಶಗಳು ಕೂಡ ಈ ಸಗಣಿಯಲ್ಲಿ ಇರ್ತಾವೆ. ಎಲ್ಲ ಇರ್ತದೆ ಸರ್. ನಾವು ಮತ್ತೆ ಆಮೇಲೆ ಎಲ್ಲ 4 ಕಡೆ ಭೂಮಿ ಕಡೆದು ಮಣ್ಣು ಇದು ಟೆಸ್ಟ್ ಮಾಡ್ಬೇಕನ್ನೋದು ಅದು ಬೇಕಾಗಲ್ಲ ನಮ್ಗೆ. ಎಲ್ಲ ಕಡೆ ಈ ಗೊಬ್ಬರ ಹಾಕ್ಬಿಟ್ರೆ ಎಲ್ಲಿ ಭೂಮಿ ಟೆಸ್ಟ್ ಮಾಡೋದು ಅವಶ್ಯಕತೆ ಇರಲ್ಲ. ನಿಮ್ಮ ಹೊಲದಾಗ ಕಾಲಿಟ್ಟು ಅಂದ್ರೆ ಸ್ವಲ್ಪ ಹಿಂಗೆ ಆಗ್ತಲ್ಲ ಮನುಷ್ಯ. ಹ್ಞೂ ಸರ್, ಮೆತ್ತಗೆ ಆಗ್ತದೆ. ಯಾಕಂದ್ರೆ ಅಲ್ಲಿ ನಾವು ಗೊಬ್ಬರ ಹಾಕಿರ್ತೇವೆ ಸರ್. ನಾವು ಭೂಮಿ ಗೊಬ್ಬರ ಹಾಕಿಲ್ಲ ಅಂದ್ರೆ ಬಿರುಸಿದಿರ್ತದೆ, ಗೊಬ್ಬರ ಹಾಕಿದ್ವಿ ಅಂದ್ರೆ ಮೆತ್ತಗಾಗಿರ್ತದೆ. ಅಂದ್ರೆ ಹಾಕಿದ್ರೆ ಮೆತ್ತಗಿರ್ತದೆ, ಕೆಳಗಡೆ ಮೆತ್ತಗಿರ್ತದೆ ಸರ್. ಮೇಲ್ಗಡೆ ಮಣ್ಣು ಇದ್ರೆ ಕೆಳಗಡೆ ಮೆತ್ತಗಿರ್ತದೆ. ಮಹಾರುದ್ರಪ್ಪ ಸರ್, ನಾವು ಹೇಳಿದ್ದು 100% ಇಲ್ಲಿ ರೈತನಿಂದ ಬರ್ತಾ ಇದೆ ನೋಡಿ ಸರ್. ನಾನು ಹೇಳಿದ್ದು ಬುರುಡೆ ಬಿಟ್ಟಿಲ್ಲ, ಕರೆಕ್ಟ್ ಇಲ್ಲ ಸರ್. ಅದು ಸರ್ ಸತ್ಯ, ಅವು ಸತ್ಯನೇ ಸರ್. ಸತ್ಯ ನಾವು ಹೇಳೋದು ಅಲ್ಲ, ಯಾರು ಹೇಳಿದ್ರೆ ಭಾಳ ಆಶ್ಚರ್ಯ ಅನಿಸ್ಲಿಕ್ಕೆ ಸಾಹೇಬ್ರಿಗೆ. ಇದು ಖರೆಯಾದನ ಇಲ್ಲ, ಕೆಲವು ಸಲ ಮಾಡ್ತಾರೆ ಸರ್. ನೀವು ಅಲ್ಲಿನ ಆಗಲೇನು ನೋಡಿದ್ರೆ ಅವ್ರ ರೈತರಂತ ನಾನು 4 ಬೆಳಿತಿದ್ದೇವೆ. ನಾವು ಮುತ್ತರ ಕಾಲಕ್ಕೆ ನಾನು 40 ಬೆಳಿಲಿಕ್ಕೆ ಅವ ಹಾಕೇಬೇಕಾಗ್ತಾನ. ಅವ ಹಳ್ಳಕ್ಕೆ ಹೋಗಲಕ್ಕ ಮಣ್ಣಿನ ಕಾಲಕ್ಕೆ ಮಣ್ಣಿನಲ್ಲಿ ಕಾರ್ಬನ್ ಅಂಶ ಏನದಲ್ರಿ, ಇಂಗಾಲದ ಪ್ರಮಾಣ 2ರಷ್ಟು, 1ಕ್ಕಿಂತ ಹೆಚ್ಚಿಗೆ ಇರಬೇಕು ಸರ್. 1ಕ್ಕಿಂತ ಹೆಚ್ಚಿಗೆ ಯಾರ ಬಲ್ಲಿ ಇಲ್ಲ. ಯಾರು ಕಡುಗೆ ಗೊಬ್ಬರ ಹಾಕೋದು ಬಂದಾರ ಅವ್ರ ಬಲ್ಲಿ ಒಂದದ. ನೀವು ಕಾರ್ಬನ್ ನಿಮ್ಮ ಟೆಸ್ಟ್ ಮಾಡಿಸಿ ನೋಡಿರಿ ಸರ್, ಇಂಗಾಲ ಅಂತ ಬರ್ತದೆ ಕಾರ್ಬನ್, ಸಾಯಿಲ್ದಾಗ ಕಾರ್ಬನ್ ಪರ್ಸೆಂಟೇಜ್ ನಿಮ್ಗೆ 1 ಹಿಂದೆ ಮುಂದೆ ಇರ್ತದೆ. ಇವ್ರು ಹೊಲದಾಗ ಇರಲೇಬೇಕು. ನಾ ಹೇಳ್ತೀನಿ
ಈ ಹೆಮೋಗ್ಲೋಬಿನ್ ಹೆಂಗೆ ಮನುಷ್ಯಂದು 11, 12, 13 ಇರ್ತದೆ ಆ ನಮೂನ ಅದು ದಟ್ ಈಸ್ ದ ಇಂಡಿಕೇಟರ್ ಆಫ್ ಸಾಯಿಲ್ ಸರ್. ಹಿಂಗಲ್ ಕಾರ್ಬನ್ ಹಿಂಗದು. ಸೂಪರ್. ಯಾವ್ರಂದ್ರೆ ನಿಮ್ದು? ಸರ್ ನಮ್ದು ಆಳಂದ ತಾಲೂಕು ಸರ್ ಬೊಮ್ಮನಳ್ಳಿ ಇತ್ತು ಸರ್. ಬೊಮ್ಮನಹಳ್ಳಿ. ನಿಮ್ಮ ಹೆಸರು? ಭೀಮಾಶಂಕರ್ ಸರ್. ಒಂದ್ಸಲ ನಿಮ್ಮ ಇದಕ್ಕೆ ಭೇಟಿ ಕೊಡ್ತೀನಿ ಸರ್. ಬನ್ನಿ ಸರ್, ಬನ್ನಿ ತೋರ್ಸೋಣ. ಚಂದ ಆಯ್ತು, ಮಸ್ತ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾವಯವ ಮಂದಿದ್ದು ಇಂಥವ್ರು ಬರ್ಬೇಕು, ಇಂಥವ್ರು ಮುಂದೆ ಆಗ್ಬೇಕು. ಇನ್ನೇನಂತಾರೆ ನಾವೆಲ್ಲ ಸಾವಯವ ಮಾಡಿರಿ ಅಂತಾರೆ, ಹೆಸರಿಗೆ ಹೇಳ್ತಾರೆ ಮತ್ತು ನಡು ಹಾಕ್ತಿರ್ತಾರೆ ಇವ್ರು ಇದನ್ನು ಅದ. ಇನ್ನೊಂದು ಏನಂದ್ರಿ, ಸಾವಯವ ಕೃಷಿಗೆ ಚಲೋ ಮಾರ್ಕೆಟೇ ಬರಲಿಕ್ಕತ್ತದ. ಇನ್ನೊಂದು 5 ವರ್ಷನಾಗ ಈಗ 25 ಅದ್ರಿ, 30 ವರ್ಷಕ್ಕೆಲ್ಲ ಸಾರ್ವಜನಿಕ ಆಗ್ತದ. ಮತ್ತು ಈಗ ಎಲ್ಲರಿಗೂ ಸರ್ಟಿಫಿಕೇಟ್ ಭಾಳ ಮುಖ್ಯ ಅದ. ಸರ್ಟಿಫಿಕೇಟ್ ಮಾಡ್ಬೇಕಾದ್ರೆ ಅದು ಏಜೆನ್ಸಿ ಅವ 3 ವರ್ಷದ್ರದ್ದು ನೀವು ನೀವು ಅವ್ರು ಬರ್ತಾರೆ ಸರ್, ನಿಮ್ಮ ಹೊಲದ ಟೆಸ್ಟ್ 6 ತಿಂಗಳಿಗೆ ಟೆಸ್ಟ್ ಮಾಡ್ತಾರೆ. ನಿಮ್ಮಣ್ಣ ಬೆಳಿ ಗಿಳಿ ಎಲ್ಲ ಟೆಸ್ಟ್ ಮಾಡ್ತಾರೆ. ನೀವು ಸುಳ್ಳು ಆಡಂಗಿಲ್ಲ, ಅದು ಟೆಸ್ಟ್ ತಾನೇ ತೋರಿಸ್ತದೆ ನೀವು ಹಾಕಿಲ್ಲ ಅಂಬೋದು. ಅದು ಆಟೋಮೆಟಿಕ್ 3 ವರ್ಷದ ಟೈಮ್ ಕೊಡ್ತಾರೆ. ಹಾರ್ಟಿಕಲ್ಚರ್ ಬೆಳೆ ಇದ್ರೆ 3 ವರ್ಷದ, ಇವು ಅಗ್ರಿಕಲ್ಚರ್ ಇದ್ರೆ 2 ವರ್ಷದ. ಆಮೇಲೆ ನೀವು ಸರ್ಟಿಫೈಡ್ ಕೊಟ್ಬಿಡ್ತಾರೆ. ಆರ್ಗ್ಯಾನಿಕ್ ಫಾರ್ಮರ್ ಭೀಮಾಶಂಕರ್. ಆಮೇಲೆ ಇವ್ರು ಬೆಳೆದಿದ್ದು ಅವರೇ ತಗೊಂತಾರೆ. ಎಲ್ಲಿ ಬೇಕಲ್ಲಿ ಮುಕ್ತ ಮಾರ್ಕೆಟ್. ನಿಮ್ಗೆ ಮಾರ್ಕೆಟ್ ಗುಲ್ಬರ್ಗ ವಿಶ್ವದಲ್ಲೇ ಸರ್, ರಾಯಚೂರು ಮತ್ತು ಗುಲ್ಬರ್ಗ ವಿಶ್ವದಲ್ಲೇ ಕೆಲವೊಬ್ರು ಅವರೇ ಧಾನ್ಯಗಳು ಕೊಡ್ತಾರೆ ಸರ್, ಬೀಜ ಹಾಕ್ತಾರೆ. ಮತ್ತೆ ಅವರೇ ಬಂದು ಮಾರ್ಕೆಟ್ ಏನಂತ ಮಾರ್ಕೆಟ್ ರೇಟ್ ಅದ ಅದು ಕೊಂಡ್ಕೊಂಡು ಹೋಗ್ತಾರೆ ಸರ್. ಬೀಜ ಮಾಡಿ ಅವರೇ ಕೊಂಡ್ಕೊಂಡು ಹೋಗ್ತಾರೆ. ಈಗ ನೀವು ಹಂಗೆ ಅವ್ರಿಗೆ ಕೊಡಕತ್ತೀರಿ? ಇಲ್ಲ ಸರ್, ನಾವು ಯಾವ ಕೊಡ್ತೀವಿ. ನಾವು ಏನು ಮಾಡ್ತೀರಿ ಸರ್, ನಾವು ಸದ್ಯ ಕಲ್ಲಂಗಡಿ ಸರ್ ನಮ್ಮಲ್ಲಿ. ಕಲ್ಲಂಗಡಿ, ಶೌಂತಿ, ಕಬ್ಬು ನಾವು ಇಷ್ಟೇ ಬೆಳೆದೇವೆ ಸರ್. ಆ ಥರ ನಾವು ಬೆಳೆಗಳು ನಾವು ಅವ್ರದಿಂದ ಧಾನ್ಯಗಳು ತೊಗೊಂಡು ನಾವು ಅಷ್ಟು ಬೆಳೆಸಿಲ್ಲ ಸರ್. ಏನು ಅಂದ್ರೆ ನೀವೇ ನೇರವಾಗಿ ಮಾರಾಟ ಮಾಡಿ ಸರ್. ನಾವು ಭೀಮಾಶಂಕರ್ ಅವರೇ, ನೀವೇನು ಮಾಡ್ರಿ, ಸಮಗ್ರ ಕೃಷಿ ಅಳವಡಿಸ್ರಿ. ಸಮಗ್ರ ಕೃಷಿ ಅಂದ್ರೆ ಏನು, ನೀವು ಯಾವಾಗಾರ ಕುಂತಾಗ ಸ್ವಲ್ಪ ಇದ್ದಾಗ ನಿಮ್ಮ ಮನೆಗೆ ಏನೇನು ಬೇಕಾಗ್ತವ, ಜೋಳ ತಿನ್ಲಿಕ್ಕೆ, ಸಜ್ಜಿ ಯಾವಾಗ ಸಂಕ್ರಾಂತಿ ಟೈಮಿಗೆ, ಗೋಧಿ ಹಬ್ಬಕ್ಕೆ, ನವಣಿ ಉಣ್ಣೋದಕ್ಕೆ, ಇಂಥವೆಲ್ಲ ಏನೇನು ಬೇಕಾಗ್ತಾವ ಸಿರಿಧಾನ್ಯದ ಇವು ಧಾನ್ಯಗಳದು. ಬ್ಯಾಳಿ ಬೇಕಾ, ತೊಗರಿ ಬ್ಯಾಳಿ ಎಷ್ಟು, ಕಡ್ಲಿ ಬ್ಯಾಳಿ ಎಷ್ಟು, ಹೆಸರು ಎಷ್ಟು, ಇವೆಲ್ಲ ಹಾಕಿ ನೀವು ನಿಮ್ಮ ಹೊಲದಾಗೆ ಆ ಬೆಳೆಯುವಂಥ ಪದ್ಧತಿ ಮಾಡಿಕೊಡ್ರಿ. ಮತ್ತು ಹಣ್ಣು ಯಾವ ಬೇಕು, ಇದು ಯಾವ ಬೇಕು, ಅವೆಲ್ಲ ನೋಡ್ಕೊಂಡು ನೀವು ಹಾಕಿದ್ರಂದ್ರೆ ನಿಮ್ಮ ತೋಟ ಸಮಗ್ರ ಕೃಷಿ ತೋಟ ಆಯ್ತು. ಮತ್ತು ಕೋಳಿ ಗೂಡು ಹಾಕ್ರಿ, ಕುರಿದು ಹಾಕ್ರಿ, ಎತ್ತಂತೂ ನಿಮ್ಮಲ್ಲಿ ಅವನೇ ಎತ್ತು ಹಾಕಳ, ಅದು ಭಾಳ ಬೆಸ್ಟ್ ಆಯ್ತು. ಅಂದ್ರೆ ಒಂದಿಲ್ಲ ಅಂದ್ರೆ ನೀವು ಸಕ್ಸಸ್ ಆಗ್ತೀರಿ. ಹಿಂಗೆ ಸರ್, ನೀವು ಹೊಲ ಮಾಡಲಿಲ್ಲ ಅಂದ್ರೆ ಕುರಿ ಸಾಕಿದ್ರೆ ಕುರಿಯಾಗೆ ನಿಮ್ಗೆ ಲಾಭ ಬರ್ತದೆ, ಕೋಳಿದಾಗ ಲಾಭ ಬರ್ತದೆ. ಯಾಕ್ರಿ ಭೀಮಾಶಂಕರ್ ಸರ್? ಕೋಳಿದಾಗ ಕುರಿದಾಗ ಲಾಭ ಯಾವ್ದು ಹೇಳಿದ್ರೆ ಮತ್ತೆ ಏನು ಮಿಶ್ರ ಬೇಸಾಯ ಇರ್ತದೆ ಸರ್. ಎಲ್ಲ ಜೊತೆ ಮಾಡ್ತಿರ್ತಾವಲ್ಲ, ಜೊತೆ ಮಾಡುವಂಥ ಕೋಳಿಗಳು ಸಿದ್ಧ ಇದ್ರಿಂದ ಸರ್ ಕೆಲವು ಕೀಟನಾಶಕಗಳು ಲಾಸ್. ಈಗ ಮಿಶ್ರ ಬೇಸಾಯ ಅನ್ನೋಲ್ಲ, ಈಗ ಸಮಗ್ರ ಬೇಸಾಯ ಅಂತಾರೆ. ಓಕೆ. ಇದು ಕುಂಬಳ ಸರ್, ಕುಂಬಳ. ಗುಂಡು ಕುಂಬಳ. ಓಕೆ, ಹಿಂಗೆ ಬರ್ತಾವ. ಹಾಂ. ಓಕೆ. ಆಮೇಲೆ ಏನು ಮೇಂಟೆನೆನ್ಸ್ ಏನಿಲ್ಲಲ್ಲ ಸರ್? ಏನು ಮೇಂಟೆನೆನ್ಸ್ ಐತವ? ಏನಿಲ್ಲ ಮೇಂಟೆನೆನ್ಸ್ ಇಲ್ಲ ಸರ್. ಇದು ಏನಾಗಿದೆ ಸ್ವಲ್ಪ, ಮತ್ತೆ ನಾನು ಹೇಳ್ತೀನಿ ಇದ್ರ ತಪ್ಪು ಏನಾಯ್ತಂದ್ರೆ, ನೀವು ಅಲ್ಲಿ ಮಲ್ಚಿನಾಗ ಹೆಂಟಿ ಕಾಣಿಸ್ತಾವ ನೋಡ್ರಿ. ಹೆಂಟಿ ಕಾಣಿಸ್ತಾವ ನೋಡ್ರಿ. ಅದೇನೇಟ ಅವಾಗಿಂದ ಎತ್ತಾರ, ಬೆಳಿ ಬೆಳೆದ್ರೆ ತೆಗೆದಾರ ಹೇಳ್ತಾರ, ಹಿಂಗೆ ಮಾಡಿ ಅದಕ್ಕೆ ಮೆಲ್ಚ್ ಹಾಕ್ಬಿಟ್ರ. ಈ ರೀತಿ ಮಣ್ಣು ಸ್ವಲ್ಪ ಉದುರಾಗಿತ್ತಂದ್ರೆ ಅದ್ರ ಮಾತು ಬೇರೆ ಆಗ್ತೈತಿ, ಇನ್ನಿಷ್ಟು ಚಲೋ ಆಗ್ತೈತಿ. ಹೌದಾ? ಓಕೆ. ಓಕೆ. ಈಗ ನೀವು ಇದನ್ನು ಹಾಕಿರೋದ್ರಿಂದ ಕಸ ಬೆಳೆಯೋದೆಲ್ಲ ಮೇಂಟೆನೆನ್ಸ್ ಕಡಿಮೆ, ಇದು ಹಾಕೋದ್ರಿಂದ ಇದಕ್ಕೆ ಖರ್ಚು ಭಾಳ ಬರ್ತಾನೆ. ಇದಕ್ಕೆ ಖರ್ಚು ಭಾಳ ಕಡಿಮೆ ಅದ. ಒಂದು ಏನಿಲ್ಲ, ಒಂದು 100 ಬೈ ಇದು ಹೆಚ್ಚಿಗೆ 3 ಇಲ್ಲ 4 ಫೀಟದ ಅಷ್ಟೇ ಆಗಲ್ಲ. 1 ಮೀಟರ್ ಅಂದಾಜು ಬರ್ತದೆ. ಅದು 1 ಮೀಟರ್ನಿಂದ ನೀವು ಒಂದು ರೋಲ್ 100 ಮೀಟರ್ ತೊಗೊಂಡ್ರೆ ಅಂದ್ರು ಒಂದು 5 ಇಲ್ಲ 6 ರೂಪಾಯಿ ಬರ್ತದೆ ಅಷ್ಟೇ. ಒಂದು ಮೀಟರ್ ಅದು ತಡೀತದೆ. ಎಷ್ಟು ತಿಂಗಳು ತಡೀತದೆ? ಒಂದು ಬೆಳೆ ಅಂತೂ ಆರಾಮ್ ಸರಿ ತಡೀತದೆ. ಇದೇ ತೆಗಿಲಾರ್ದು ಮಾಡ್ಲಾರ್ದು ಏನು ಡ್ಯಾಮೇಜ್ ಮಾಡಲಿಲ್ಲ, ಸಣ್ಣ ಬೆಳೆದು ಅಂದ್ರೆ ಏನದ, ಹಿಂಗೆ ತೆಗೆಮಂದ ಬೆಳೆ ತೆಗೆಮಂದು ಬೇರೆ ಗೀರಿಂದ ಕೆತ್ತೆ ಹಾರು ಬಂತಂದ್ರೆ ಇದರ ಕಷ್ಟ. ಸಣ್ಣಾಗಿ ಆರಾಮಿಸಿ ಮೊದಲು ಏನು ಮಾಡಬೇಕು, ಈಗ ನಿಮ್ಮ ಬೆಳೆ ಈಗ ತಪ್ಪೋದು ನಿಮ್ಗೆ ಎಲ್ಲ ಬೆಂತು ಅಂತೇಳಿ ಟಕ್ ಅಂತ ಹೇಳಿ ತೆಳಗೆ ಕಡಿಬೇಕು. ಅದು ಬೇರೆ ತಾನೇ ಕುಳಿತದ. ಹಂಗೆ ಮಾಡಲ್ಲ ಜನ, ತೆಗಿಲಿಕ್ಕೆ ಹೋಗ್ತಾರೆ, ಅದು ಇದು ಹರಿತದ. ಹಂಗಾಗಿ ಮತ್ತೆ ಡಬಲ್ ಹಾಕ್ಬೇಕಾಗ್ತದೆ. 2 ಬೆಳೆ ಆರಾಮ್ ಸರಿ ತಗೋಬೋದು ಸರ್. ಅದಾಯ್ತು. ಈಗ ಪ್ಲಾಸ್ಟಿಕ್ ಮುಕ್ತ ಅಂತ ಹೊಂಟಿವಿ. ಈಗ ಮತ್ತೆ ಪ್ಲಾಸ್ಟಿಕ್ ನಾವು ಪ್ಲಾಸ್ಟಿಕ್ನಾಗ ಇದು ಏನೂ ಬರ್ತಾ ಇಲ್ಲ ನಮ್ಗೆ. ಪ್ಲಾಸ್ಟಿಕ್ ಇದು ಸಂಯೋಜನೆ ಆಗ್ತಾ ಇಲ್ಲ, ಏನೂ ಕೆಲಸ ಬರ್ತಾ ಇಲ್ಲ. ನಾವು ಈಗ ಪ್ಲಾಸ್ಟಿಕ್ ಛತ್ರಿ ಹಿಡಿದೇವೆ ಅಂತ ತಿಳ್ಕೊದು, ಅದರಿಂದ ನಮ್ಗೆ ಏನಾಗ್ಲಿಕ್ಕತ್ತ? ಪ್ಲಾಸ್ಟಿಕ್ ಛತ್ರಿ ಹಿಡಿದೇವೆ ಅಂತ ತಿಳ್ಕೊದು. ನಮ್ಗೆ ಏನಾಗ್ಲಿಕ್ಕತ್ತ? ಅದರಿಂದ ಶರೀರಕ್ಕೆ ಏನಾಗ್ಲಿಕ್ಕತ್ತ? ಸಂಪರ್ಕದ. ಈಗ ನೀವು ಚಹಾ ಕುಡಿತೀರಿ, ಚಹಾ ಪ್ಲಾಸ್ಟಿಕ್ ಅಲ್ಲ. ಇದು ಏನಾಗ್ತದೆ, ಇದನ್ನ ಮತ್ತೆ ಬಿಸಾಕ್ತಾರೆ ಎಲ್ಲಿಯಾದ್ರೂ. ಅದು ಮಾಡಬಾರ್ದು. ಡಿಸ್ಪೋಸಲ್ ಪ್ರಾಬ್ಲಮ್. ಓಕೆ, ನೀವು ಏನು ಹೇಳಿ, ಈಗ ತಗೊಂಡು ಮತ್ತೆ ಎಲ್ಲಾರು ಬಿಸಾಕ್ತೀವಿ ನಾವು. ಮತ್ತೆ ಅದು ಇದ್ರ ಏನು ಮಾಡ್ತಾರೆ, ಇನ್ನಿಷ್ಟು ಭಾಳ ಶಾಣ್ಯರು ಏನು ಮಾಡ್ತಾರೆ, ಇದು ಎಲ್ಲ ಒಂದು ಕಡೆ ಗುಂಪೆ ಹಾಕ್ತಾರೆ, ಸುಟ್ಟು ಬಿಡ್ತಾರೆ. ಅವ್ರು ಲೆಕ್ಕ ಹಾಕ್ತಾರೆ, ಸುಟ್ಟದ ಮುಗಿದೋಯ್ತು ಅಂತೇಳಿ. ಇದು ಪ್ಲಾಸ್ಟಿಕ್ ಏನದ, ಇದು ದುರಾತ್ಮ. ಆತ್ಮ ಅಲ್ಲ, ಅದು ದುರಾತ್ಮ.
ಕೃಷ್ಣ ಪರಮಾತ್ಮ ಹೇಳ್ಯಾನ ಏನು ಹೇಳ್ಯಾನ, ಆತ್ಮ ಸುಡ್ಲಿಕ್ಕೂ ಆಗಂಗಿಲ್ಲ, ಆತ್ಮ ಕೊಯ್ಲಿಕ್ಕೂ ಆಗಂಗಿಲ್ಲ, ಆತ್ಮ ಸತ್ತನೂ ಆಗಂಗಿಲ್ಲ. ಹಂಗೆ ಇದು ಏನದ, ಇದು ಕೊಳೆಯಂಗೂ ಇಲ್ಲ, ಸುಡಂಗೂ ಇಲ್ಲ, ಏನೂ ಆಗಿಲ್ಲ. ಇದ್ರೂ ಇದ್ರ ಸಣ್ಣ 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 ಏನು ಇವು ಇರ್ತಾವಕ್ಕೆ, ಅವು ಕೂಡ ಏನದ ಏರೋಸಲ್ ಅಂತಾರೆ, ಅವು ಕೂಡ ಬಂದು ಈ ದಿಲ್ಲಿದಾಗ ಯಾಕ್ರಿ ಸಣ್ಣ ಹುಡುಗರು ನೀವು ಒಂದು 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 ಕಿಲೋಮೀಟ್ರ್ ನೀವು ಹಿಡ್ಕೊಂಡು ತೊಗೊಂಡು ಹೋಗ್ರಿ, ಅವ್ರ ಮೂಗು ಬಂದಾಗ್ತದೆ ಸರ್. ಅಷ್ಟು ತುಂಬ್ಯದಲ್ಲಿ ಏರೋಸೆಲ್ ಆ ಲೆವೆಲ್ದಾಗ. ಎತ್ತರ ಇದ್ದವ್ರಿಗೆ ಇದರ ಕಡಿಮೆ. ಹಿಂಗೆ ಓಕೆ. ಇದ್ರ ಸ್ವಲ್ಪ ಗೆಣಸನ್ನು ಮಿಕ್ಸ್ ಮಾಡಿ ಅಲಸಂದಿ ಹಾಕಿವಿ. ಗೆಣಸು ಅಲಸಂದಿ, ಹಾಂ, ಇವು ಆಗಲ್ಲ ಹಾಗಲಕಾಯಿ. ಓಕೆ, ಹಾಗಲಕಾಯಿಗೆ ಒಂದು ಹಿಂಗೆ ಇದನ್ನು ಮಾಡ. ಈಗ ಅವು ಅಂತೂ ಕೆಳಗಡೆ ಬಿದ್ದು, ಇದು ಹಾಗಲಕಾಯಿನೂ ಕೆಳಗೆ ಬಿಡಬಾರ್ದಾಯ್ತಲ್ಲ, ಯಾಕೆ ಹಿಂಗೆ ಕಟ್ಟಿರಿ ನೀವು ಇದನ್ನು? ಹಾಗಲಕಾಯಿ ಏನವ್ರಿ ತೆಳಗೆ ಹೋಯ್ತಂದ್ರೆ ಒಂದಕ್ಕೊಂದು ಕಾಲಾಗಿ ಬರ್ತಾವೆ, ತುಳ್ಯಾಕ ತೆಗೆ ಮುಂದೆ ತಪ್ಪಿ ನಾವು ಹಾಗಲಕಾಯಿ ಮೇಲೆ ಕಾಲು ಇಡೋ ಚಾನ್ಸಸ್ ಇರ್ತಾವೆ. ಅದ್ರಾಗ ಅಲ್ಲಿ ಕುಂಬಳಕಾಯಿ ಗೊತ್ತೇ ಆಗ್ತದೆ, ಅಷ್ಟು ದೊಡ್ಡದ್ರ ಮೇಲೆ ಕಾಲು ಹೆಂಗೆ ಇಡ್ತೀರಿ, ಕಾಲು ಸವರಿಸ್ಕೊತಂದ್ರೆ ಇದು ಕಾಲು ಸವರಿಸಿದ್ರು ನಿಮ್ಗೆ ಗೊತ್ತಾಗಿಲ್ಲ. ಒಂದು ಏನದ ಹಿಂಗೆ ಆಗೋದ್ರಿಂದ ಕಾಣಿಸ್ತಾವ. ಈಜಿ ಹಾರ್ವೆಸ್ಟಿಂಗ್ ಭಾಳ ಈಜಿ ಅದ, ಆರಾಮ್ ಸರಿ ತಿರುಗಾಡ್ಬೋದು ನೀವು. ಅಲ್ಲೇನದ ಕುಂಬಳ ಬಳೆ ಸ್ವಲ್ಪ ದೂರ ಹೋಗಿ ಹಿಂಗೆ ನಾವು ಕುಂಬಳ ಬೈ ಎತ್ತಬೇಕಾಗ್ತದೆ. ಇಲ್ಲಿ ಹಿಂಗೆ ಎತ್ತಲಿಕ್ಕೆ ಆಗಂಗಿಲ್ಲ ಇದು, ಯಾಕಂದ್ರೆ ನಾವು ಸಣ್ಣ ಸ್ವಲ್ಪ ಡೆಲಿಕೇಟ್ ಇರ್ತದೆ, ಅದು ಸ್ವಲ್ಪ ದಪ್ಪ ಇರ್ತದೆ. ಇದು ಅದಕ್ಕೆ ಓಕೆ. ಇದು ಹಸಿರು ಗುಂಬಳ, ಇದು ಹಸಿರು ಗುಂಬಳ. ಹಸಿರು ಗುಂಬಳ, ಸೋರೆಕಾಯಿ. ಹಾಂ, ಸೋರೆಕಾಯಿ. ಓಕೆ. ಹಾಂ, ಹೀರೆಕಾಯಿ. 10ನೇ ಡಿಸೆಂಬರ್ಗೆ ಹಾಕಿ. 10ನೇ ಡಿಸೆಂಬರ್ಗೆ ಹಾಕಿದಿರಿ. ಬೆಳೆ ಅವಧಿ 90ರಿಂದ 100 ದಿನಕ್ಕೆ ಮುಗಿದು ಹೋಗ್ತದೆ ಇದು ಕತೆ. 50-60 2 ತಿಂಗಳಾಗಣ ಬೆಳೆ ಶುರು ಆಗ್ತವೆ. 1 ತಿಂಗಳ ತನಕ ಆರಾಮ್ ಸರಿ ಬರ್ತದೆ. ಆಗ್ಯಾವ ನೋಡ್ರಿ ಹೀರೆಕಾಯಿ. ಇದು ತುಪ್ಪದ ಹೀರೆಕಾಯಿ. ಕಡೆ ತುಪ್ಪದ ಹೀರೆಕಾಯಿ. ಇದು ಇನ್ನೊಂದು ಏನದ,